ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಸೂಪರ್ ಆಗಿರೋ ಒಂದು ಫೀಲ್ ಗುಡ್ ಮೂವಿನ ನೋಡೋಣ. ಅದರಲ್ಲೂ ನೀವು ಅನಿಮಲ್ ಲವರ್ಸ್ ಆಗಿದ್ರೆ ನಿಮ್ಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಹಾರ್ಟ್ ಮೆಲ್ಟಿಂಗ್ ಆಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿಂಪಲ್ ಆಗಿ ಒನ್ ಲೈನರ್ ಹೇಳ್ಬೇಕಂದ್ರೆ, ಅಪ್ಪ ಅಮ್ಮ ಇಲ್ದೆ ಅವರ ಪ್ರೀತಿ ಆರೈಕೆ ಇಲ್ದೆ ಬೆಳೆಯೋ ಒಂದು ಚಿಕ್ಕ ಹುಡುಗ, ಇನ್ನೊಂದ್ ಕಡೆ ಅವ್ರ ಫ್ಯಾಮಿಲಿಯಿಂದ ದೂರ ಮಾಡಿರೋ ಒಂದು ತಿಮಿಂಗಲ. ಇವ್ರಿಬ್ಬರ ಮಧ್ಯೆ ಒಂದು ಅಂತಿಲ್ಲದ ಫ್ರೆಂಡ್ಶಿಪ್ ಉಂಟಾಗುತ್ತೆ. ಅದರಿಂದ ಈ ಚಿಕ್ಕ ಹುಡುಗ ಒಂದು ಕೆಲ್ಸನ ಮಾಡ್ತಾನೆ. ಯಾಕಂದ್ರೆ ಇವನ್ಗೆ ಅಪ್ಪ ಅಮ್ಮ ಇಲ್ಲ, ಅವ್ರ ಪ್ರೀತಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವನು ಗೊತ್ತಿಲ್ದೇ ಇರೋ ವಿಷಯ ಆ ತಿಮಿಂಗಲ ಗೊತ್ತಾಗ್ಬೇಕು ಅಂತ ಹೇಳಿ ಇದನ್ನ ಅವ್ರ ಫ್ಯಾಮಿಲಿ ಜೊತೆ ಸೇರ್ಸೋ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಈ ತರ ಅಕ್ವೇರಿಯಂ ನಲ್ಲಿರೋ ಈ ವೇಲ್ ನ ಆ ಹುಡ್ಗ ಸಮುದ್ರಕ್ಕೆ ಬಿಡೋ ಪ್ರಯತ್ನ ಮಾಡ್ತಾನೆ. ಆಕ್ಚುಲಿ ಆ ಕೆಲ್ಸನ ಇವ್ನ ಕೈಲಿ ಮಾಡಕ್ ಆಯ್ತಾ ಅಂತ ತುಂಬಾನೇ ಹಾರ್ಟ್ ಮೆಲ್ಟಿಂಗ್ ಆಗಿ ಹೇಳಿರೋ ಸ್ಟೋರಿನೇ ಈ ಫ್ರೀ ವಿಲ್ಲಿ ಅನ್ನೋ ಒಂದು ಸ್ಟೋರಿ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಆಲ್ ಆನ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ತುಂಬಾನೇ ಚೆನ್ನಾಗಿರೋ ಒಂದು ಕೋಸ್ಟಲ್ ರೀಜನ್ ನ ತೋರಿಸ್ತಾರೆ. ಅಂದ್ರೆ ಸಮುದ್ರ ಪಕ್ಕನೆ ಲ್ಯಾಂಡ್ ಎಲ್ಲ ಇರುತ್ತೆ. ಈ ತರ ನಮಗ್ ಕಣ್ಣು ಕಾಣಿಸೋಷ್ಟು ದೂರನು ಸಮುದ್ರನೇ ಇರುತ್ತೆ. ತುಂಬಾನೇ ನೀರು ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವುಗಳ ಮಧ್ಯೆ ತುಂಬಾನೇ ಜಾಲಿಯಾಗಿ ಫ್ಯಾಮಿಲಿ ಸಮೇತ ಈ ಕಿಲ್ಲರ್ ವೇಲ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರುತ್ತೆ. ಇವು ನೋಡಕ್ಕೆ ಸ್ವಲ್ಪ ಡಾಲ್ಫಿನ್ಸ್ ತರನೇ ಇರುತ್ತೆ, ಬಟ್ ಇವೆಲ್ಲ ಕಿಲ್ಲರ್ ವೇಲ್ಸ್. ಈ ತರ ಇವೆಲ್ಲ ಈ ಕಡೆ ಎಂಜಾಯ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ತೋರಿಸ್ತಾರೆ ನೋಡಿ, ಎರಡು ಬೋಟ್ ಅಲ್ಲಿ ಸ್ವಲ್ಪ ಜನ ವೇಟ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಈ ತರ ಕಿಲ್ಲರ್ ವೇಲ್ಸ್ ನೆಲ್ಲ ಬೇಟೆ ಆಡೋರು. ಅದೇ ತರ ಪ್ಲಾನ್ ಮಾಡಿ ಅಷ್ಟೊಂದು ವೇಲ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದರಿಂದ ಇನ್ನೊಂದ್ ಬೋಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಟ್ರ್ಯಾಪ್ ನ ಸೆಟ್ ಮಾಡ್ತಾರೆ. ಎಲ್ಲಾ ವೇಲ್ಸ್ ನಾನು ಒಟ್ಟಾಗಿ ಹಿಡಿಬೇಕು ಅಂತ ನೋಡ್ತಾರೆ, ಬಟ್ ಇವ್ರಿಗೆ ಸಿಗೋದು ಒಂದೇ ಒಂದು ವೇಲೆ. ಪಾಪ ಅದು ಕೂಡ ತುಂಬಾನೇ ಒದ್ದಾಡುತ್ತೆ, ಅಲ್ಲಿಂದ ಹೊರಗಡೆ ಹೋಗ್ಬೇಕು ಹೆಂಗಾದ್ರು ಮಾಡಿ ಅಂತ. ಬಟ್ ಆಗ್ತಾ ಇಲ್ಲ, ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೇಳ್ಬೇಕಂದ್ರೆ ತುಂಬಾನೇ ಅಳ್ತಾ ಇರುತ್ತೆ. ಆ ವೇಲ್ ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲೇ ಇರ್ತಾರೆ, ಬಟ್ ಅವ್ರ ಕೈಲಿ ಮಾತ್ರ ಏನ್ ಮಾಡಕ್ಕಾಗುತ್ತೆ, ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾರೆ. ಆದ್ರೆ ಈ ವೇಲ್ ಮಾತ್ರ ಸಿಕ್ಕಾಕೊಳ್ಳುತ್ತೆ. ಇಲ್ಲ ಈ ಫಿಲ್ಮ್ ನ ಟೈಟಲ್ ಹಾಕಿ ಶುರು ಮಾಡ್ತಾರೆ. ಈಗ ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಅದೇ ಕೋಸ್ಟಲ್ ರೀಜನ್ ಗೆ ಪಕ್ಕದಲ್ಲಿರೋ ಒಂದು ಊರ್ನ ತೋರಿಸ್ತಾರೆ. ಅಲ್ಲೇ ಒಂದು ಚಿಕ್ಕ ಹುಡುಗ ಇರ್ತಾನೆ. ಈ ಹುಡುಗನ ಈ ಫಿಲ್ಮ್ ಅಲ್ಲಿ ಹೀರೋ. ಈ ಹುಡುಗ ಹೆಸರು ಜಸ್ ಅಂತ ಹೇಳಿ. ಈ ಹುಡುಗ ಹೋಗಿ ಇನ್ನೊಂದ್ ಲೇಡಿ ಹತ್ರ, ಮೇಡಮ್ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಿ, ನನಗೆ ನಮ್ಮಮ್ಮ ನನ್ನ ಎಲ್ಲೋ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನನಗ್ ಮನೆಗೆ ಹೋಗಕ್ಕೆ ಸ್ವಲ್ಪ ದುಡ್ಡು ಬೇಕು, ಒಂದ್ $2 ಕೊಟ್ರೆ ನಾನು ಹೋಗಿ ಮನೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಆ ಲೇಡಿ ಕೂಡ ಸರಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಡ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದು ಹುಡುಗನು ಅದೇ ಡೈಲಾಗ್ ಆಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈ ಊರಲ್ಲಿ ಈ ತರ ಮಕ್ಕಳು ತುಂಬಾ ಜನ ಇರ್ತಾರೆ. ಈ ತರ ಟೂರಿಸ್ಟ್ ಆಗಿ ಬರ್ತಾರಲ್ಲ, ಅವ್ರ ಹತ್ರ ಈ ತರ ದುಡ್ಡು ಕೇಳೋದೇ ಇವ್ರ ಕೆಲ್ಸ. ಏನೋ ಇದು ಒಬ್ಬೊಬ್ರ ಹತ್ರ ನಾವು 10ಕ್ಕೂ 20ಕ್ಕೆಲ್ಲ ಕೇಳ್ಕೊಳ್ಳೋ ತರ ಆಗ್ಬಿಟ್ಟಿದೆ ಅಂತ ಹೇಳಿ ಒಂದ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ. ಅಲ್ಲಿ ಯಾರೋ ಕೆಲವರು ಕುತ್ಕೊಂಡು ಊಟ ಮಾಡಿ ಎದ್ದೋಗಿರ್ತಾರಲ್ಲ, ಅಲ್ಲಿ ಮಿಕ್ಕಿರೋ ಊಟನೆಲ್ಲ ಎತ್ಕೊಂಡು ಅಲ್ಲಿಂದ ಒಂದೇ ಓಟ ಹಂಗ್ ಓಡೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಸಿಕ್ಕೋದನ್ನೆಲ್ಲ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಒಂದು ಕೇಕ್ ಇಟ್ಟಿರ್ತಾರೆ, ಅದನ್ನ ಕೂಡ ಎತ್ಕೊಂಡು ಹೊಟ್ಟೋಗ್ತಾರೆ. ಈಗ ಇವರೆಲ್ಲ ಒಂದು ಬ್ರಿಡ್ಜ್ ಕೆಳಗಡೆ ಮೀಟ್ ಆಗ್ತಾರೆ. ಹೇಳ್ಬೇಕಂದ್ರೆ ತುಂಬಾ ಜನ ಹುಡುಗರು ಇರ್ತಾರೆ. ಇವ್ರಿಗೆ ಅಂತ ಒಂದು ಐಡೆಂಟಿಟಿ ಇರೋದಿಲ್ಲ, ಅಪ್ಪ ಅಮ್ಮ ಯಾರು ಇರೋದಿಲ್ಲ, ಇವ್ರನ್ನ ನೋಡ್ಕೊಳಕ್ಕೆ ಅಂತ ಒಂದು ಫ್ಯಾಮಿಲಿ ಏನು ಇರೋದಿಲ್ಲ. ಇವ್ರ ಪಾಡಿಗೆ ಇವರು ಸಿಕ್ಕಿದನ್ನ ತಿಂತಾರೆ. ಇದೇ ತರ ಸ್ಟ್ರೀಟ್ ಗಳಲ್ಲಿ ಇರ್ತಾರೆ. ಇನ್ ಕೇಸ್ ಇವರೆಲ್ಲ ಏನಾದ್ರು ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರೆ ಇವ್ರನ್ನ ಎತ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ. ಬಟ್ ಇವರು ಅವ್ರ ಕೈಗೆ ಸಿಗದೆ ಓಡಾಡ್ತಾ ಇರ್ತಾರೆ. ಈಗ ಕೂಡ ನೋಡಿ ಅಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಜಸ್ಟ್ ಹೇಳ್ತಾ ಇರ್ತಾನೆ, ನನ್ಗೊಂದ್ 6 ತಿಂಗಳು 7 ತಿಂಗಳು ಇರ್ಬೇಕಾದ್ರೆ ನಮ್ಮಮ್ಮ ನನ್ನ ಯಾವ್ದೋ ಒಂದು ಅನಾಥಾಶ್ರಮದಲ್ಲಿ ಬಿಟ್ರಂತೆ. ಇದುವರೆಗೂ ನಾನು ಅವ್ರನ್ನ ನೋಡಿಲ್ಲ, ಅವ್ರು ನನ್ಗೋಸ್ಕರ ಹುಡ್ಕೊಂಡು ಎಲ್ಲೂ ಬಂದಿಲ್ಲ. ಇನ್ ಅವ್ರ ಬಗ್ಗೆ ನಾನೇನಕ್ಕೋ ಯೋಚನೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರ ಬಾಳಲ್ಲಿ ನಡೆದಿರೋ ಕಥೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಸೈರನ್ ಸೌಂಡ್ ಬರುತ್ತೆ. ಪೊಲೀಸ್ ಅವ್ರು ಬಂದ್ರು, ಓಡ್ರಿ ಅಂತ ಹೇಳ್ಬಿಟ್ಟು ಆ ಕೇಕ್ ನ ಕೂಡ ಅಲ್ಲೇ ಬಿಟ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಓಡೋಗ್ತಾರೆ. ಈಗ ಇವ್ರು 4 ಜನ ಓಡ್ ಬಂದ್ರಲ್ಲ, ಅದ್ರಲ್ಲಿ ಇಬ್ರಿಬ್ರಾಗಿ ಡಿವೈಡ್ ಆಗಿ ಓಡೋಗ್ತಾರೆ. ಅದ್ರಲ್ಲಿ ಜಸ್ಸು ಮತ್ತೆ ಅವ್ನ ಫ್ರೆಂಡ್ ಇಬ್ರು ಯಾವ್ದೋ ಒಂದು ಅಲ್ಗೆ ರೂಮ್ ತರ ಇರುತ್ತೆ ನೋಡೋದಿಕ್ಕೆ, ಅದನ್ನ ತೆಗೆದು ಅದ್ರ ಒಳಗಡೆ ಹೊರಟೋಗ್ತಾರೆ. ಇವ್ರು ಗೊತ್ತಿಲ್ಲ ಪಾಪ, ಒಳಗಡೆ ಹೋಗಿ ಕ್ಲೋಸ್ ಮಾಡಿದ ತಕ್ಷಣ ಆ ಡೋರ್ ಹಂಗೆ ಲಾಕ್ ಆಗ್ಬಿಡುತ್ತೆ. ಈಗ ಒಳಗಡೆ ಹೋದವರು ಅಲ್ಲಿರೋ ಸ್ಪ್ರೇನೆಲ್ಲ ಎತ್ಕೊಂಡು ಅಲ್ಲೆಲ್ಲ ಹೊಡ್ಕೊಂಡು ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾರೆ. ಏನಿದು ಜಾಗ ಹಿಂಗಿದೆ ಡಿಫ್ರೆಂಟ್ ಆಗಿ, ನಾನು ಯಾವಾಗೂ ನೋಡಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಅಷ್ಟೆಲ್ಲ ಒಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಏನಿದು ಡಿಫ್ರೆಂಟ್ ಆಗಿ ಬರ್ತಾ ಇದೆ ಸೌಂಡ್ ಅಂತ ಹೇಳ್ಬಿಟ್ಟು ಹಂಗೆ ಹಿಂದೆ ತಿರುಗಿ ನೋಡಿದ್ರೆ ಒಂದು ದೊಡ್ಡ ವಾಟರ್ ಟ್ಯಾಂಕ್, ಅದ್ರೊಳಗಡೆ ಈ ತಿಮಿಂಗಳ ಇರುತ್ತೆ. ಇದಕ್ಕೂ ಮುಂಚೆ ಹಿಡಿದಿದ್ರಲ್ಲ ಅದೇ ತಿಮಿಂಗಲನೆ. ಅಷ್ಟೇ ಇದನ್ನ ನೋಡಿದ್ಮೇಲೆ ಫುಲ್ ಆಗಿ ಭಯ ಪಟ್ಬಿಡ್ತಾನೆ. ಅಷ್ಟರಲ್ಲಿ ಆ ಜಾಗ ಕೂಡ ಪೊಲೀಸರು ಬರೋ ತರ ಸೌಂಡ್ ಕೇಳಿಸುತ್ತೆ. ಅದಕ್ಕೆ ಜಸ್ಸೋರ್ ಫ್ರೆಂಡ್ ಇನ್ನೊಬ್ಬ ಇರ್ತಾನಲ್ಲ, ಅವನು ನಾನು ಈ ಕಡೆ ತಪ್ಪಿಸ್ಕೊಂಡು ಓಡ್ತಾ ಇದೀನೋ, ನೀನೊಂದ್ ಕಡೆ ಒಟ್ಟೋಗು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಇಲ್ಲಿಂದ ಇವನ್ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಪೊಲೀಸರು ಬಂದು ಹಿಡಿದ್ ಬಿಡ್ತಾರೆ. ಅಷ್ಟೇ ಅವ್ನ ಕೈಗೆ ಬೇಡಿ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಡ್ತಾರೆ. ಈಗ ಇಲ್ಲಿ ಇವನ್ನ ಬಿಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಜೇಕಬ್ ಅಂತ ಹೇಳಿ ಒಬ್ರು ಬರ್ತಾರೆ. ಇವರೊಂದು ಸೋಷಿಯಲ್ ವರ್ಕರು. ಈ ತರ ಅಪ್ಪ ಅಮ್ಮ ಇಲ್ದೆ ಮಕ್ಕಳೆಲ್ಲ ಊರಲ್ಲಿ ಸುತ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಬಾಳ್ನ ಕೊಡ್ಬೇಕು ಅಂತ ಹೇಳಿ, ಅವ್ರಿಗೆ ಎಜುಕೇಶನ್ ಕೊಡ್ಬೇಕು, ಅವ್ರನ್ನೆಲ್ಲ ಯಾರಿಗಾದ್ರೂ ದತ್ತಕ್ ಕೊಡ್ಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇರೋರು. ಈಗ ಇವ್ರನ್ನ ಕರ್ಕೊಂಡ್ ಬಂದ್ ಕೂರಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ನೀನ್ ಎಷ್ಟು ಸತಿ ನಾನು ಕರ್ಕೊಂಡೋಗಿ ಆಶ್ರಮದಲ್ಲಿ ಕೂರಿಸಿದ್ರೆ ಕೂಡ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತೀಯಾ, ನಿನ್ನ ದತ್ತು ತಗೊಳಕ್ ಎಷ್ಟು ಜನ ಬಂದ್ರು ಗೊತ್ತಾ, ಆದ್ರೂ ಯಾಕೆ ನೀನ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ್ಗೆ ಕ್ಲಾಸ್ ತೆಗಿತಾ ಇದ್ರೆ ಇವ್ರು ಹೇಳೋದೆಲ್ಲ ಅವ್ನ್ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ. ಒಂಥರ ತುಂಬಾ ಕೇರ್ಲೆಸ್ ಆಗಿ ಕೂತಿರ್ತಾನೆ. ನೀನ್ ಯಾಕೋ ಹಿಂಗಿದ್ಯಾ, ಸ್ವಲ್ಪ ಆದ್ರೂ ಹೇಳಿದ್ ಮಾತ್ ಕೇಳೋ ಅಂತ ಹೇಳ್ತಾ ಇದ್ರೆ ಅವ್ನ್ ಹೇಳ್ತಾನೆ, ಸರಿ ಆ ಕತೆ ಎಲ್ಲ ಬಿಡಿ, ನಮ್ಮಮ್ಮ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಹಂಗೆ ಒಂಥರ ಕೊಬ್ಬಿಂದಾನೆ ಕೇಳ್ತಾನೆ. ಹೇಳ್ಬೇಕಂದ್ರೆ ಅವ್ನು ಇದಕ್ಕೂ ಮುಂಚೆ ಅವ್ರ ಅಮ್ಮನ ಬೈದ ಅಲ್ವಾ, ಬಟ್ ಒಳಗಡೆ ಅವ್ರ ಅಮ್ಮ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಎಷ್ಟೇ ಅವ್ರ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಟ್ರೆ ಕೂಡ ಬರ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಇವ್ನ್ಗೆ. ಅದ್ರಿಂದಾನೆ ಯಾರೇ ದತ್ತಕ್ ತಗೊಳಕ್ ಬಂದ್ರು ಇವ್ನು ಹೋಗ್ತಾ ಇಲ್ಲ. ಈಗ ಜೇಕಬ್ ಹೇಳ್ತಾರೆ, ನೋಡು ಜಸ್, ನಿಮ್ಮಮ್ಮ ನಿನ್ನ ಬಿಟ್ಟು 6-7 ವರ್ಷ ಮೇಲೇನೆ ಆಗೋಯ್ತು. ಇಷ್ಟು ವರ್ಷದಿಂದ
ಬರ್ದೇ ಇರೋರು ಇವಾಗ ಬರ್ತಾರೆ ಅಂತ ಏನ್ ಗ್ಯಾರಂಟಿ? ಅದ್ರಲ್ಲೂ ಮಕ್ಕಳನ್ನೆಲ್ಲ ದತ್ತಕ್ ತಗೋಬೇಕಂದ್ರೆ ಒಂದು ವಯಸ್ವರ್ಗುನೇ ಕಣೋ. ಚಿಕ್ಕ ಮಕ್ಕಳನ್ನ ಮಾತ್ರ ತಗೊಳ್ಳೋದು, ದೊಡ್ಡವರಾದ್ಮೇಲೆ ಅವ್ರು ತಗೊಳ್ಳೋದಿಲ್ಲ. ಅವ್ರನ್ನೆಲ್ಲ ಎಲ್ಲಾದ್ರೂ ಕೆಲ್ಸಗಳಿಗೆ ಹಾಕ್ಬಿಡ್ತಾರೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಇನ್ನೊಂದ್ 2 ವರ್ಷ ಹೋದ್ರೆ ನಿನ್ಗೆ ಅದು ಚಾನ್ಸ್ ಮಿಸ್ ಆಗ್ಬಿಡುತ್ತೆ. ಸೊ ನಾನು ಹೇಳಿದ ತರ ಕೇಳೋ, ಯಾರ ಫ್ಯಾಮಿಲಿ ಎಲ್ಲಾದ್ರೂ ಹೋಗಿ ಸೇರೋ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ತಾರೆ. ಅದಾದ್ಮೇಲೆ ಅವ್ನ್ ಕೂಡ ಸರಿ ಆಯ್ತು, ಇವ್ರು ಹೇಳೋದು ನಿಜಾನೇ ಅಲ್ವಾ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. ಅದಾದ್ಮೇಲೆ ಜಾಕಬ್ ಕೂಡ ಒಂದು ಫ್ಯಾಮಿಲಿಗೆ ಇವ್ರನ್ನ ದತ್ತಾಕ್ ಕೊಟ್ಬಿಡ್ತಾರೆ. ಅವ್ರು ಯಾರಂತ ನೋಡಿದ್ರೆ ಆನಿ ಮತ್ತೆ ಗ್ಲಾನ್ ಅಂತ ಹೇಳ್ಬಿಟ್ಟು. ಇವ್ರಿಗೆ ಮಕ್ಳಿಲ್ಲ, ಮಕ್ಳಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಈ ಜೆಸ್ಸೇ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ವರ್ಷದಿಂದ ಹುಡುಕ್ತಾ ಇರ್ತಾರೆ. ಬಟ್ ಇವನೇ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಆಶ್ರಮದಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈ ಕಪ್ಪಲು ತುಂಬಾನೇ ಕ್ಯೂಟ್ ಆದ ಕಪ್ಪಲು. ಸುಮ್ನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಣ್ಣದಾಗಿ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಆತರ ಒಂದು ಕಪ್ಪಲು. ಈಗ ಕೂಡ ಗ್ಲಾನ್ ಬಂದು ಆ ಜೆಸ್ಸಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕು ಅಂತ ನೋಡಿದ್ರೆ ಅವನಂತರ ತುಂಬಾನೇ ಕೊಬ್ಬಿಂದಾನೆ ಕೇರ್ಲೆಸ್ ಆಗ ಕೈನ ಕೊಡ್ತಾನೆ. ಅದಾದ್ಮೇಲೆ ಸರಿ ನೀನ್ ಬ್ಯಾಗ್ ಕೊಡು, ನಾನ್ ತಗೊಳ್ತೀನಿ ಒಳಗಡೆ ಅಂತ ಹೇಳಿದ್ರೆ ಆಹಾ ಇಲ್ಲ ನಾನ್ ಕೊಡೋದಿಲ್ಲ, ಇದು ನನ್ ಪರ್ಸನಲ್, ಯಾರು ಮುಟ್ಬಾರ್ದು ಅಂತ ಹೇಳ್ತಾನೆ. ಓಕೆ ಆಯ್ತು ಅಂತ ಹೇಳಿದ್ಮೇಲೆ ಆನಿ ಮಾತ್ರ ಅವ್ನ ಕೈನ ಹಿಡ್ಕೊಂಡು ಸರಿ ಬಾ ಅಮ್ಮ ನಿನ್ಗೋಸ್ಕರ ತುಂಬಾನೇ ವೆರೈಟಿ ಆದ ಫುಡ್ಸ್ ಎಲ್ಲ ಮಾಡಿಟ್ಟಿದ್ದೀನಿ, ಬಾ ತಿನ್ನು ಅಂತ ಹೇಳ್ಬಿಟ್ಟು ಅವನನ್ನ ತುಂಬಾನೇ ಪ್ರೀತಿಯಿಂದ ಮಾತಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಜಾಕೋಬ್ ಹೇಳ್ತಾರೆ, ಈ ತರ ಅವನು ಸಣ್ಣದಾಗ ಒಂದ್ ತಪ್ಪು ಮಾಡ್ಬಿಟ್ಟ, ಅದರಿಂದ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದಿದ್ದೀನಿ, ಸಣ್ಣದಾಗ ಒಂದ್ ಕೇಸ್ ಇದೆ, ಅದನ್ನ ನೀವೇ ಇನ್ಮೇಲೆ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಅವನ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅದನ್ನ ಇವ್ರಿಗೆ ಡೀಟೇಲ್ಸ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಒಳಗಡೆ ಬಂದ್ಮೇಲೆ ತೋರಿಸ್ತಾರೆ ನೋಡಿ, ಆಗ್ಲೂ ಅವ್ನ್ ಕೊಬ್ಬೇನೋ ಕಡಿಮೆ ಇಲ್ಲ, ಒಂಥರ ಅವಂದೇ ರೇಂಜ್ ಅನ್ನೋ ತರ ತುಂಬಾನೇ ಕೇರ್ಲೆಸ್ ಆಗಿ ಮಾಡ್ತಾನೆ. ಅಷ್ಟೇ ಅಲ್ಲ, ಕುತ್ಕೊಂಡ್ ತಿನ್ನೋ ಅಂತ ಹೇಳಿದ್ರೆ ಹಂಗೆ ಒಂಥರ ಏನೋ ತಿನ್ಬೇಕಾ ಅನ್ನೋ ತರನೇ ಅದನ್ನೆಲ್ಲ ಕಿತ್ತಿ ತಿಂತಾ ಇರ್ತಾನೆ. ನಿಧಾನಕ್ಕೆ ತಿನ್ನು, ಗಂಟ್ಲು ಸಿಕ್ಕಾಕೊಳತ್ತೆ ಅಂತ ಹೇಳಿದ್ರೆ ತಿನ್ನವಾಗ ನನ್ನ ಮಾತಾಡಿಸ್ಬೇಡಿ, ನಾನು ಯಾರ ಹತ್ರನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಒಂಥರ ಕೇರ್ಲೆಸ್ ಆಗಿ ಹೇಳ್ತಾನೆ. ಇದನ್ನ ನೋಡ್ಬಿಟ್ಟು ಆನಿ ಗ್ಲಾನ್ಗೆ ಹೇಳ್ತಾರೆ, ಸರಿ ನೀವು ಕೋಪ ಮಾಡ್ಕೋಬೇಡಿ, ಇವಾಗ ತಾನೇ ಬಂದಿದ್ದಾನೆ, ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೋಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಇವರು ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಮ್ಗೆ ಅಂತ ಇರೋ ಇವಾಗ ಒಂದೇ ಮಗ ಇವನೇ ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆಗಳು, ಶೂಸ್ ಅದನ್ನೆಲ್ಲ ಇಟ್ಟಿರ್ತಾರೆ. ಅದನ್ನೆಲ್ಲ ಹಾಕೊಂಡ್ ಬಾ ಅಂತ ಹೇಳ್ತಾರೆ. ಆದ್ರೆ ಅವನು ನನ್ಗೆ ಇವಾಗ ಮೂಡಿಲ್ಲ, ನಾನು ಆಮೇಲೆ ಹಾಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ಸ್ವಲ್ಪ ಟೈಮ್ ತಗೋ ಅಂತ ಹೇಳ್ಬಿಟ್ಟು ಅವ್ರಿಂದ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ ಅವನು ಕುತ್ಕೊಂಡ ಮೋತಾರ್ಗನ್ನ ಪ್ಲೇ ಮಾಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಇವ್ನು ಚಿಕ್ಕವಾಗಿಂದನು ಆ ಪೇರೆಂಟ್ಸ್ ಲವ್ ಹೆಂಗಿರುತ್ತೆ ಅಂತ ಇವನು ಗೊತ್ತಿಲ್ವಲ್ಲ, ಸೊ ಅದರಿಂದ ಈ ತರ ನಡ್ಕೊಳ್ತಾ ಇರ್ತಾನೆ. ಹೋಗ್ತಾ ಸರಿ ಹೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಆಕ್ಚುಲಿ ಇವನ್ನ ಎಷ್ಟೇ ಪೊಲೀಸ್ ಸ್ಟೇಷನ್ ಇಂದ ಬಿಟ್ಟಿದ್ರೆ ಕೂಡ ಅವ್ನಿಗೆ ಅಂತ ಒಂದು ಸಣ್ಣ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಈಗ ಅವ್ರಪ್ಪ ಅವ್ನ ಕರ್ಕೊಂಡ್ ಬಂದ್ ಬಿಟ್ಟಿರ್ತಾರೆ. ಏನಂದ್ರೆ ಅಕ್ವೇರಿಯಂ ನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ. ಸೊ ಅವ್ನ ಬಿಟ್ಬಿಟ್ಟು ಅವ್ನಿಗೊಂದ್ ಸೈಕಲ್ ಕೊಟ್ಬಿಟ್ಟು ಈವ್ನಿಂಗ್ ಕರೆಕ್ಟ್ ಆಗಿ ಬಂದು ಮನೆ ಸೇರ್ಬಿಡು ಅಂತ ಹೇಳಿ ಅವ್ರನ್ನ ಅಲ್ಲಿ ಬಿಡ್ತಾರೆ. ಒಳಗಡೆ ಹೋಗು, ರ್ಯಾಂಡಾಲ್ಫ್ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರನೇ ನೀನ್ ರಿಪೋರ್ಟ್ ಮಾಡ್ಬೇಕಾಗಿರೋದು ಅಂತ ತುಂಬಾನೇ ಪ್ರೀತಿಯಿಂದಾನೆ ಹೇಳಿ ಕಳಿಸ್ತಾರೆ. ಆದ್ರೆ ಅವನು ಸರಿ ಆಯ್ತು ನೀವ್ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ಕೂಡ ರೆಸ್ಪೆಕ್ಟ್ ಕೊಡದೆ ಅಲ್ಲಿಂದ ಹೊಟ್ಟೋಗ್ತಾನೆ. ಇದರಿಂದ ಸ್ವಲ್ಪ ಗ್ಲಾನ್ಗೂ ಬೇಜಾರಾಗುತ್ತೆ. ಸರಿ ಅವನಾಗ ಅವ್ನ ಅರ್ಥ ಮಾಡ್ಕೊಳ್ತಾನೆ ಅಂತ ಸೈಲೆಂಟ್ ಆಗ್ತಾರೆ. ಅದಾದ್ಮೇಲೆ ಜೆಸ್ ಕೂಡ ಒಳಗಡೆ ಹೋಗಿ ನೋಡ್ತಾನೆ. ಆಕ್ಚುಲಿ ಜಾಗ ಬೇರೆ ಯಾವ್ದು ಅಲ್ಲ, ಇದಕ್ಕೂ ಮುಂಚೆ ನೈಟ್ ಪೊಲೀಸ್ ಅವರು ಇವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಅದೇ ಜಾಗನೇ. ಫುಲ್ ಆಗಿ ಸ್ಪ್ರೇ ಎಲ್ಲ ಮಾಡಿಟ್ಟಿರ್ತಾರಲ್ಲ ಅದನ್ನ ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಇವ್ನ ಇಲ್ಲಿಗೆ ಕಳ್ಸಿರೋದು. ಅದೇ ಇವ್ನಿಗೆ ಪನಿಷ್ಮೆಂಟ್. ಈಗ ಒಳಗಡೆ ಹೋದವನು ಅಲ್ಲಿ ಕೆಲವು ವುಡ್ಡಲ್ಲೆಲ್ಲ ಚಿಕ್ಕ ಟಾಯ್ಸ್ ಎಲ್ಲ ಮಾಡಿಟ್ಟಿರ್ತಾರೆ. ಅದ್ರಲ್ಲಿ ಡಾಲ್ಫಿನ್ ತರ ಒಂದಿರುತ್ತೆ, ಅದನ್ನ ಎತ್ತಿ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಆ ಟೈಮ್ಲಿ ರೆಡಾಲ್ಫ್ ಅನ್ನೋರು ಬರ್ತಾರೆ ಅಲ್ಲಿಗೆ. ಬಾಪಾ ಆರ್ಟಿಸ್ಟ್, ನಮ್ ಜಾಗನ ನೀನೇ ಅಲ್ವಾ ಈ ತರ ಪೇಂಟ್ ಮಾಡಿಟ್ಟಿರೋದು, ಬಾ ಕ್ಲೀನ್ ಮಾಡ್ಬಾ ಅಂತ ಹೇಳ್ಬಿಟ್ಟು ಅವ್ನ ಒಳಗಡೆ ಕರ್ಕೊಂಡೋಗಿ 2 ಬಕೆಟ್ ನೀರ್ ಕೊಟ್ಬಿಟ್ಟು ಇದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ಕೊಬ್ಬಿಂದಾನೆ ಆನ್ಸರ್ ಮಾಡ್ತಾನೆ. ಅದಾದ್ಮೇಲೆ ಹೋಗಿ ಹಂಗೆ ಮುಖ ಒಂಥರ ಡಲ್ ಆಗಿ ಇಟ್ಕೊಂಡು ಆ ಗ್ಲಾಸ್ ಮೇಲೆ ಇರೋ ಸ್ಪ್ರೇನೆಲ್ಲ ಒರೆಸ್ತಾ ಇರ್ತಾನೆ. ಆ ಟೈಮಲ್ಲಿ ಹಂಗೆ ದೊಡ್ಡದಾಗ ವೇಲ್ ಆ ಕಡೆ ಬರುತ್ತೆ. ಅದನ್ನ ನೋಡ್ಬಿಟ್ಟು ಇವ್ನಿಗೆ ಖುಷಿ ಆಗ್ಬಿಡುತ್ತೆ. ನಾನ್ ನಿನ್ ನೈಟ್ ನೋಡ್ದೆ ಅಲ್ವಾ ನಾನು ನಿನ್ನ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಅಷ್ಟೇ ಅಲ್ಲ, ಇದನ್ನ ಪೂರ್ತಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಪೂಲ್ ತರ ಇರುತ್ತಲ್ಲ ಆ ಜಾಗದಲ್ಲಿ ಹೋಗಿ ಹಂಗೆ ಬಗ್ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಕಿಲ್ಲರ್ ವೇಲು ಹಂಗೆ ಇವ್ನ ಪಕ್ಕದಲ್ಲಿ ಬಂದು ಒಂದು ಡೈ ಹಾಕುತ್ತೆ. ಹೇಳ್ಬೇಕಂದ್ರೆ ಇವ್ನ ಟ್ಯಾಂಕ್ ಹತ್ರನೇ ನಿಂತಿರ್ತಾನೆ. ಇದನ್ನ ನೋಡೋ ರೆಡಾಲ್ಫ್ ಹತ್ರ ಬಂದ್ಬಿಟ್ಟು ಬೈತಾರೆ, ಏನ್ ಅಷ್ಟು ಹತ್ರ ನಿಂತ್ಕೊಂಡಿದ್ಯಾ, ಇದ್ರ ಬಗ್ಗೆ ನಿನಗೆ ಗೊತ್ತಾ ಇಲ್ವಾ, ಇದೊಂದು ಕಿಲ್ಲರ್ ವೇಲು, ಅಷ್ಟೇ ಸಿಕ್ಕಾಕೊಂಡ್ರೆ ಪೀಸ್ ಆಗ್ಬಿಡ್ತೀಯ ಅಂತ ಹೇಳ್ತಾರೆ. ಇದ್ರ ಹೆಸರೇನು ಅಂತ ಕೇಳಿದಾಗ ವಿಲ್ಲಿ ಅಂತ ಹೇಳ್ತಾರೆ. ಈ ವೇಲ್ಗೆ ವಿಲ್ಲಿ ಅಂತ ಹೆಸರಿಟ್ಟಿದ್ದೀರಾ ಅಂತ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಅವ್ನ್ ಕ್ಲೀನಿಂಗ್ ಕೆಲಸ ಅವ್ನ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ತುಂಬಾ ಜನ ಕ್ಲಾಪ್ ಮಾಡ್ತಾ ಇರೋ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಇದೊಂದು ಅಕ್ವೇರಿಯಂ ಅಲ್ಲ, ಅಲ್ಲೆಲ್ಲಾನು ಸ್ವಲ್ಪ ಶೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಸಿ ಹಾರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಟು ಶೋ ಮಾಡ್ತಾ ಇರ್ತಾರೆ. ಅಲ್ಲೊಂದ್ ಲೇಡಿನೇ ಇರ್ತಾರೆ, ಅವ್ರ ಹೆಸರು ಲಿಂಡಾ ಅಂತ. ತುಂಬಾನೇ ಚೆನ್ನಾಗಿ ಶೋನೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲರೂ ಕ್ಲಾಪ್ ಮಾಡಿ ಎಂಜಾಯ್ ಮಾಡ್ತಾರೆ. ಆದ್ರೆ ಅಲ್ಲೊಬ್ರು ಮಾತ್ರ ತುಂಬಾನೇ ಊರಂತ ಮುಖ ಇಟ್ಕೊಂಡಿರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಈ ಅಕ್ವೇರಿಯಂಗೆ ಓನರು. ಈ ಅಕ್ವೇರಿಯಂಗೆ ತುಂಬಾ ಜನ ಬರ್ತಾ ಇಲ್ಲ, ತುಂಬಾನೇ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಕೂತಿರ್ತಾರೆ. ಆದ್ರೆ ಇದನ್ನೆಲ್ಲ ನೋಡೋ ಜೆಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ, ಹಂಗೆ ನಗಿತಾ ಇರ್ತಾನೆ. ಈಗ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಈಗ ನೀವ್ ನೋಡೋದು ಕಿಲ್ಲರ್ ವೇಲ್ ವಿಲ್ಲಿ ಅಂತ ಹೇಳ್ಬಿಟ್ಟು. ಅದೇ ತರ ವೇಲ್ ಕೂಡ ಬರುತ್ತೆ. ಹಂಗೆ ಒಂಥರ ಬೇಜಾರಲ್ಲೇ ಬಂದು ಒಂದೇ ಒಂದು ಡೈನ ಹಾಕ್ಬಿಟ್ಟು ಹಂಗೆ ಒಳಗಡೆ ಹೊಟ್ಟೋಗುತ್ತೆ, ಮತ್ತೆ ಮೇಲೆ ಬರೋದಿಲ್ಲ. ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ ಯಾರೇ ಒಂದು ಇನ್ಸ್ಟ್ರಕ್ಟರ್ ಬಂದಿದ್ದಕ್ಕೆ ಹೇಳ್ಕೊಡ್ಬೇಕು ಅಂತ ಟ್ರೈ ಮಾಡಿದ್ರೆ ಕೂಡ ಇದು ಕಲಿತಾನೆ ಇಲ್ಲ. ಇದರಿಂದನೇ ಶೋ ನೋಡಕ್ ಬಂದಿರೋರ್ಗೆಲ್ಲ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಈಗ ಅದೇ ಜಾಗದಲ್ಲಿ ಜಸ್ ನಿಂತಿರ್ತಾನಲ್ಲ, ಈಗ ಲಿಂಡಾ ಬಂದು ಮಾತಾಡಿಸ್ತಾರೆ. ನೀನೇನಾ ಜಸ್ಸು ಆರ್ಟಿಸ್ಟ್ ಅಂತ ಕೇಳಿ ಮಾತಾಡಿಸ್ತಾರೆ. ಅದಕ್ಕೆ ಹೌದು ಅಂತ ಹೇಳ್ತಾನೆ. ಸರಿ ಏನಕ್ಕೆ ಇದ್ರ ಹತ್ರ ಹೋಗ್ಬಾರ್ದು ಅಂತ ಹೇಳ್ತಾರೆ, ಏನಕ್ಕೆ ಭಯ ಪಡ್ತಾರೆ ಅಂತ ಕೇಳಿದಾಗ ಆ ಲಿಂಡಾ ಹೇಳ್ತಾರೆ, ಆಕ್ಚುಲಿ ವಿಲ್ಲಿ ಬಂದ್ಬಿಟ್ಟು ಚಿಕ್ಕ ಮರಿ ಅಲ್ವಾ, ನೋಡಕ್ ದೊಡ್ಡದಾಗಿದೆ ಅಷ್ಟೇ, ಬಟ್ ಅದ್ರ ಫ್ಯಾಮಿಲಿಯಿಂದ ಅದನ್ನ ಈ ವಯಸ್ಸಲ್ಲೇ ಅದನ್ನ ಸಪರೇಟ್ ಮಾಡ್ಬಿಟ್ಟಿರೋದ್ರಿಂದ ಅದು ಯಾರಿಗೂ ತಲೆ ಬಾಗ್ತಾ ಇಲ್ಲ. ತುಂಬಾನೇ ಕೋಪದಲ್ಲಿ ಯಾರು ಇನ್ಸ್ಟ್ರಕ್ಟ್ ಕೊಟ್ರೆ ಕೂಡ ಅದನ್ನ ಕೇಳಿಸ್ಕೊಳ್ತಾ ಇಲ್ಲ. ಅದರಿಂದನೇ ನಿನ್ಗೆ ಆತರ ಹೇಳಿರ್ತಾರೆ. ಸೊ ನೀನು ಸ್ವಲ್ಪ ಹುಷಾರಾಗಿರು, ಅದರಿಂದ
ದೂರನೇ ಇರು ಅಂತ ಹೇಳ್ತಾರೆ. ಅದಾದ್ಮೇಲೆ ಜಸ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಇವ್ನ್ಗೂ ಅಪ್ಪ ಅಮ್ಮ ಇಲ್ಲ, ಆ ಫೀಲಿಂಗ್ ಏನು ಅಂತ ಇವ್ನ್ಗೂ ಗೊತ್ತು. ಈಗ ಮರಿ ಕೂಡ ಚಿಕ್ಕದಲ್ಲೇ ತಗೊಂಡ್ಬಂದ್ಬಿಟ್ಟಿದ್ರೆ ಅದಕ್ಕೆ ಹಿಂಗ್ ಫೀಲ್ ಆಗುತ್ತೆ ಅಂತ. ಅದಾದ್ಮೇಲೆ ಅವ್ರ ಅಪ್ಪ ಬಂದು ಮಾತಾಡಿಸ್ತಾರೆ. ಏನೋ ನನ್ ಜೊತೆ ಆಡೋದೇ ಇಲ್ಲ ನೀನು ಅಂತ ಹೇಳಿದಾಗ, ಫಸ್ಟ್ ಆಫ್ ಆಲ್ ನನ್ನ ಮಗ ಅಂತ ಕರೆಯೋದನ್ನ ಬಿಡಿ ಅಂತ ಹೇಳ್ತಾನೆ. ಆದ್ರೆ ಇವ್ರು ಕೂಡ ಅವ್ನ ಜೊತೆ ತುಂಬಾನೇ ಮಿಂಗಲ್ ಹಾಕಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ನ್ ಯಾವ್ದಕ್ಕೂ ಜಗ್ಗೋ ತರನೇ ಇಲ್ಲ. ಅದಾದ್ಮೇಲೆ ಸರಿ ಆಯ್ತು, ನಮ್ಮಿಬ್ಬರ ಮಧ್ಯೆ ಕೆಲವೊಂದು ರೂಲ್ಸ್ ನ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಅದಕ್ಕೆ ಇವನು ಒಪ್ಕೊಳ್ತಾನೆ. ಆದ್ರೆ ಅದಕ್ಕೆ ವಾರಕ್ಕೆ $5 ಅಂತ ರೇಟ್ ಬೇರೆ ಫಿಕ್ಸ್ ಮಾಡ್ತಾನೆ. ನೋಡಿ, ಇರಕ್ ಜಾಗ ಕೊಟ್ಟು ಊಟ ಕೊಟ್ಟು ಕೂಡ ಇವ್ನು ದುಡ್ಡು ಕೇಳ್ತಾ ಇದ್ದಾನೆ. ಸರಿ ಏನ್ ರೂಲ್ಸ್, ನಿನ್ಗೇನ್ ಬೇಕು ಅಂತ ಕೇಳಿದಾಗ ಅವ್ನ್ ಏನಿಲ್ಲ, ನನ್ ರೂಲ್ಸ್ ಎಲ್ಲ ಒಂದೇ, ನೀವು ಫಸ್ಟ್ ಮಗ ಅಂತ ಫೀಲ್ ಆಗೋದನ್ನ ಬಿಡಿ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಇವ್ರು ಒಪ್ಕೊಂಡು $5 ನ ಕೊಟ್ಬಿಡ್ತಾರೆ. ಸರಿ ನಿಮ್ ರೂಲ್ಸ್ ಏನು ಅಂತ ಕೇಳಿದಾಗ, ಕರೆಕ್ಟ್ ಆಗಿ ನೀನು 7 o'clock ಒಳಗಡೆ ಮನೆಗೆ ಬಂದ್ಬಿಡ್ಬೇಕು, ಅದಕ್ ಮೇಲೆ ನೀನು ಹೊರಗಡೆ ಹೋಗಂಗಿಲ್ಲ, ಇಷ್ಟೇ ನನ್ ರೂಲ್ಸ್ ಅಂತ ಇವ್ರು ಹೇಳ್ತಾರೆ. ಸರಿ ಆಯ್ತು ಅಂತ ಒಪ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಮತ್ತೆ ಕೆಲ್ಸಕ್ಕೆ ಹೋಗಿರ್ತಾನೆ, ಕ್ಲೀನಿಂಗ್ ಕೆಲ್ಸಕ್ಕೆ. ಈಗ ಆಲ್ಮೋಸ್ಟ್ ಅವ್ನ್ ಮಾಡ್ತಿರೋ ಕೆಲಸ ಎಲ್ಲ ಮುಗಿತಾ ಬಂದಿರುತ್ತೆ. ಅದಾದ್ಮೇಲೆ ಇವ್ನ್ಗೆ ಬೇಜಾರಾಗ್ಬಿಡುತ್ತೆ. ಇನ್ಮೇಲೆ ಇಲ್ಲಿ ಬರೋದಿಲ್ವೇ, ಆ ವಿಲಿನ ನೋಡೋದಿಲ್ವೇ ಅಂತ ಹೇಳ್ಬಿಟ್ಟು ಹಂಗೆ ಅವನ ಮೌತ್ ಆರ್ಗನ್ ಇಟ್ಕೊಂಡು ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇದ್ರೆ ಆ ಕಡೆ ವೇಲ್ಗೆ ಸೌಂಡ್ ಕೇಳಿಸ್ಕೊಂಡು ಅದು ಬಂದು ಹಂಗೆ ಒಂಥರ ಸೌಂಡ್ ಮಾಡ್ತಾ ಇರುತ್ತೆ. ತುಂಬಾನೇ ಖುಷಿ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ಅದು ಇವ್ನ್ ಸುತ್ತಾನೆ ಬರ್ತಾ ಇರುತ್ತೆ ಮ್ಯೂಸಿಕ್ ನ ಕೇಳಿಸ್ಕೊಂಡು. ಒಂದ್ ಸ್ಟೇಜ್ ಇವ್ನ್ಗೆ ಅರ್ಥ ಆಗ್ಬಿಡುತ್ತೆ, ಹೋದ ನನ್ನ ಹತ್ರ ಇಂಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಹೊರಗಡೆ ಬಂದು ಮತ್ತೆ ಮೌತ್ ಆರ್ಗನ್ ಇಟ್ಟು ಮ್ಯೂಸಿಕ್ ನ ಪ್ಲೇ ಮಾಡ್ತಾನೆ. ಅದಕ್ಕೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಂಗೆ ನೀರಲ್ಲೇ ಡ್ಯಾನ್ಸ್ ಆಡ್ತಾ ಇರುತ್ತೆ. ಈಗ ಅದೇ ಜಾಗಕ್ಕೆ ಲಿಂಡಾ ಬರ್ತಾ ಇರ್ತಾರೆ ನೋಡಿ, ಸುಮ್ನೆ ಅವಳನ್ನ ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ನೀರೆಲ್ಲ ಅವಳ ಮೇಲೆ ಎರ್ಚ್ ಬಿಡುತ್ತೆ. ಅವಳಿಗೊಂದ್ ಸ್ವಲ್ಪ ಭಯ ಆಗ್ಬಿಡುತ್ತೆ. ಏನೋ ಮಾಡ್ತಾ ಇದೆಯಲ್ಲಿ, ಬಾರೋ ನನ್ ಜೊತೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಅವಳಿಗೆ ಹೆಲ್ಪ್ ಮಾಡಿಸ್ಕೊಳ್ತಾ ಇರ್ತಾಳೆ. ಆಗ ಅವನು ಕೇಳ್ತಾನೆ, ಸರಿ ಏನಕ್ಕ ವೇಲ್ಗೆ ಕಿಲ್ಲರ್ ವೇಲ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಕೇಳಿದಾಗ ಲಿಂಡಾ ಹೇಳ್ತಾಳೆ, ಅದ್ರ ಹುಟ್ಟುಗುಣನೇ ಬೇಟೆ ಆಡೋದು. ಸಣ್ಣ ಸಣ್ಣ ಮೀನ್ಗಳು, ಸ್ಕ್ವಿಡ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬೇಟೆ ಆಡ್ತವೆ. ಕೆಲವೊಂದ್ ಟೈಮ್ ತುಂಬಾನೇ ಅಗ್ರೆಸಿವ್ ಆದ್ರೆ ಶಾರ್ಕ್ ನ ಕೂಡ ಬೇಟೆ ಆಡಿ ತಿನ್ನುತ್ತೆ. ಅದರಿಂದನೇ ಅದಕ್ಕೆ ಕಿಲ್ಲರ್ ವೇಲ್ ಅಂತ ಹೆಸರಿಟ್ಟಿರೋದು. ಅದಕ್ಕೆ ಹೇಳೋದು ಸ್ವಲ್ಪ ಹುಷಾರಾಗಿರು ಅಂತ, ಅದ್ರ ಹತ್ರ ಜಾಸ್ತಿ ಹೋಗ್ಬೇಡ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅವ್ನಿಗೂ ಸ್ವಲ್ಪ ಭಯ ಆಗುತ್ತೆ. ಸರಿ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ನೈಟ್ ಅಲ್ಲಿ ಅವ್ನಿಗೆ ನಿದ್ದೆನೆ ಬರ್ತಾ ಇಲ್ಲ. ಇನ್ನು ಅವ್ರು ಕೊಟ್ಟಿರೋ ಕೆಲಸ ಮುಗೀತು, ಇನ್ಮೇಲೆ ಅಕ್ವೇರಿಯಂ ಕಡೆ ಹೋಗೋದಿಲ್ಲ. ಸರಿ ಅವ್ನು ಹೋಗಿ ನೋಡ್ಕೊ ಬರ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ವಿಲ್ಲಿನ ನೋಡಕ್ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಯಾಕಂದ್ರೆ ಇವನ್ಗೂ ಮತ್ತೆ ಅದ್ರ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಇವನ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಅವನನ್ನೇನು ಮಾಡಲ್ಲ ಅಂತ ಹೇಳ್ಬಿಟ್ಟೆ ಹೋಗ್ತಾನೆ. ಅಲ್ಲೋಗಿ ಕುತ್ಕೊಂಡು ಮೋತಾರ್ಗನ್ನ ಪ್ಲೇ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಏನೋ ಸೌಂಡ್ ಬರ್ತಿದೆ ಅಂತ ಹೇಳ್ಬಿಟ್ಟು ರ್ಯಾಂಡಾಲ್ಫ್ ಲೈಟ್ ಆನ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ಭಯ ಪಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಗೆ ಸೈಡ್ ಅಲ್ಲೇ ಎಡ್ಜ್ ಇರತ್ತಲ್ಲ, ಅದ್ರ ಮೇಲೆ ನಡಿಯಕ್ ಹೋಗ್ತಾನೆ. ನೋಡಿ ಹಂಗೆ ಕಾಲ್ ಜಾರಿ ನೀರಲ್ಲಿ ಬಿದ್ಬಿಡ್ತಾನೆ. ರ್ಯಾಂಡಾಲ್ಫ್ ಬಂದ್ ನೋಡ್ತಾರೆ, ಏನಿದು ಏನೋ ಸೌಂಡ್ ಬಂತು ಬಟ್ ಯಾರು ಕಾಣಿಸ್ತಾ ಇಲ್ಲ ಅಂತ ಒಳಗಡೆ ಹೊಟ್ಟೋಗ್ತಾರೆ. ಆದ್ರೆ ನೀರಲ್ಲಿ ಬಿದ್ದಿರೋದು ಜಸ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿರೋದಿಲ್ಲ. ಅದೇ ಜಸ್ ಬಿದ್ದಿರೋದು ಯಾವ ಟ್ಯಾಂಕ್ ಅಲ್ಲಿ, ಈ ವಿಲ್ಲಿ ಇರೋ ಟ್ಯಾಂಕ್ ಅಲ್ಲಿ ಅಷ್ಟೇ. ಈಗ ಇದು ಕೂಡ ಅವ್ನ್ ಕಡೆಗೆ ಹಂಗೆ ಸ್ಪೀಡ್ ಆಗಿ ಹೋಗುತ್ತೆ. ಎಲ್ಲ ಅವನನ್ನ ಕಚ್ಚಿ ತಿನ್ಬಿಡುತ್ತೋ ಅಂತ ನೋಡ್ತೀವಿ. ಆದ್ರೆ ಪಾಪ ತುಂಬಾ ಒಳ್ಳೇದು, ಲೈಟ್ ಆಗಿ ಹಂಗೆ ಅವನನ್ನ ಪುಷ್ ಮಾಡ್ಕೊಂಡು ಹೋಗಿ ಆ ಸೈಡ್ ಅಲ್ಲಿ ಬಿಡುತ್ತೆ. ಅದಾದ್ಮೇಲೆ ಅವನು ಬಾಯಲೆಲ್ಲ ನೀರ್ ಕುಡ್ದ್ಬಿಟ್ಟಿರ್ತಾನಲ್ಲ, ಅದನ್ನೆಲ್ಲ ಉಗಿದ್ಬಿಟ್ಟು ಈಗ ಅದನ್ನ ನೋಡಿ ಮಾತಾಡಿಸ್ತಾನೆ, ನನ್ನ ತಿಂದಿಲ್ವಾ ನೀನು, ನನ್ನ ಕಾಪಾಡ್ದ ಅಂದ್ರೆ ಅದು ಲೈಟ್ ಆಗಿ ಹೂ ಅನ್ನೋ ತರ ತಲೆ ಹಲಾಡ್ಸುತ್ತೆ. ಅದಾದ್ಮೇಲೆ ಅದು ನೀರೊಳಗಡೆ ಒಟ್ಟೋಗುತ್ತೆ. ಇವ್ನ್ಗೆ ಚಳಿ ತಾಳಕ್ಕಾಗದೆ ಇವನೇ ರ್ಯಾಂಡಾಲ್ಫ್ ಹತ್ರ ಒಟ್ಟೋಗ್ತಾನೆ. ಅಲ್ಲೋಗಿದ ತಕ್ಷಣ ಆಯಪ್ಪ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಏನ್ ಸರ್ ಹಂಗ್ ನೋಡ್ತಾ ಇದೀರಾ ಅಂತ ಕೇಳಿದ್ರೆ ರ್ಯಾಂಡಾಲ್ಫ್ ಹೇಳ್ತಾರೆ, ಅವೆಲ್ಲ ಕಿಲ್ಲರ್ ವೇಲ್ಸ್, ಅದ್ರ ಟ್ಯಾಂಕ್ ಅಲ್ಲಿ ಬಿಡೋ ಪ್ರತಿ ಒಂದನ್ನು ಅದು ಬಿಡೋದಿಲ್ಲ, ತಿನ್ಬಿಡುತ್ತೆ. ಆದ್ರೆ ನಿನ್ನ ಮಾತ್ರ ಹೆಂಗೋ ಬಿಟ್ಬಿಡ್ತು ಅಂತ ಹೇಳ್ಬಿಟ್ಟು ಆಶ್ಚರ್ಯವಾಗಿ ನೋಡ್ತಾರೆ. ಅದಕ್ಕೆ ಜಸ್ಟ್ ಹೇಳ್ತಾನೆ, ಸುಮ್ನೆ ಇರಿ ಸರ್, ಯಾವಾಗ ನೋಡಿದ್ರು ಕಿಲ್ಲರ್ ವೇಲ್ ಅಂತೀರಾ, ಅದ್ ನೋಡಿದ್ರೆ ನನ್ಗೇನೋ ಮಗು ತರ ಅನ್ಸುತ್ತೆ ಅಂತ ಅದ್ರ ಬಗ್ಗೆ ಇವನು ಒಂಥರ ಪಾಸಿಟಿವ್ ಆಗಿ ಹೇಳ್ತಾನೆ. ಸರಿ ನೀನ್ ಇದಕ್ಕೆಲ್ಲ ಆಗಲ್ಲ, ಬಾ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರ ಅಪ್ಪ ತುಂಬಾನೇ ಕೋಪ ಪಡ್ತಾರೆ. ಯಾಕಂದ್ರೆ ತುಂಬಾನೇ ಲೇಟ್ ಆಗಿ ಬಂದಿದ್ದಾನಲ್ವಾ, ಅದಕ್ಕೆ ರ್ಯಾಂಡಾಲ್ಫ್ ಹೇಳ್ತಾರೆ, ಇಲ್ಲ ನೀವು ಕೋಪ ಏನು ಮಾಡ್ಕೋಬೇಡಿ, ಈ ತರ ಬೈ ಮಿಸ್ಟೇಕ್ ನೀರಲ್ಲಿ ಬಿದ್ದೋಗ್ಬಿಟ್ಟ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅಲ್ಲ ನಿಮ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅಂತ ಹೇಳ್ತಾರೆ. ಸರಿ ಏನು ಅಂತ ಕೇಳಿದಾಗ, ಹೆಂಗೋ ಇವನು ಕೊಟ್ಟಿರೋ ಪನಿಷ್ಮೆಂಟ್ ಮುಗೀತು, ಜೊತೆಗೆ ಈಗ ಸಮ್ಮರ್ ಹಾಲಿಡೇಸ್ ಬಂದಿದೆ, ಸೊ ನಮಗೂ ಒಂದ್ ಹುಡ್ಗ ಕೆಲ್ಸಕ್ ಬೇಕಾಗ್ತಾನೆ, ನೀವು ಪರ್ಮಿಷನ್ ಕೊಟ್ರೆ ಇವನನ್ನೇ ನಾನು ಕೆಲ್ಸಕ್ಕೆ ಇಟ್ಕೊಳ್ತೀನಿ, ಸಂಬಳ ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಸ್ಸಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಮ್ಮ ಅಪ್ಪ ಪ್ಲೀಸ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ತಾನೆ. ಅದಾದ್ಮೇಲೆ ಅವ್ರ ಅಮ್ಮ ಕೂಡ ಸರಿ ಆಯ್ತು ಹೋಗು, ಆದ್ರೆ ಒಂದ್ ಕಂಡೀಷನ್, ಈವ್ನಿಂಗ್ 7 o'clock ಒಳಗಡೆ ಮನೆಗ್ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಅವನು ತುಂಬಾನೇ ಖುಷಿಯಿಂದ ಓಕೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ರ ಅಪ್ಪ ಕೂಡ ಓಕೆ ಸನ್ ಹೋಗೊಳಗಡೆ ಅಂತ ಹೇಳಿದ್ರೆ, ನಾನೇ ನಿಮ್ ಸನ್ ಅಲ್ಲ ಹಂಗಲ್ಲ ಕರಿಬೇಡಿ ಅಂತ ಮತ್ತೆ ಕೊಬ್ಬಿಂದಾನೆ ಹೇಳ್ಬಿಟ್ಟು ಹೋಗ್ತಾನೆ. ಪಾಪ ಇವ್ರನ್ನ ನೋಡಿದ್ರೇನ ಅಯ್ಯೋ ಅನ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ತುಂಬಾನೇ ಖುಷಿಯಿಂದ ಸೈಕಲ್ ತಗೊಂಡ್ ಹಂಗೆ ಜೋಶಲ್ಲಿ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ವಿಲಿ ಜೊತೆ ಇರೋದಕ್ಕೆ ತುಂಬಾನೇ ಇಷ್ಟ. ಅದಾದ್ಮೇಲೆ ಅಕ್ವೇರಿಯಂಗೆ ಹೊಟ್ಟೋಗ್ತಾನೆ. ಬಟ್ ಅಲ್ಲಿ ಹೋಗಿದ ತಕ್ಷಣ ಅವ್ನಿಗೆ ದೊಡ್ಡ ಶಾಕ್. ಯಾಕಂದ್ರೆ ವೇಲ್ ನ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಂತೂ ತುಂಬಾನೇ ಅಳ್ತಾ ಇರುತ್ತೆ. ಅಲ್ಲಿ ಲಿಂಡಾ ಮತ್ತೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಇನ್ನೊಬ್ರು ಮ್ಯಾನೇಜರು, ಅವ್ರಂತೂ ನಿಂತ್ಕೊಂಡು ತುಂಬಾನೇ ಆರ್ಗ್ಯೂ ಮಾಡ್ತಾ ಇರ್ತಾರೆ. ನೀವು ಸ್ವಲ್ಪ ಕೂಡ ಟೈಮೇ ಕೊಡ್ತಾ ಇಲ್ಲ, ಈ ತರ ಎಲ್ಲ ಮಾಡಿದ್ರೆ ಹೆಂಗೆ, ಅದನ್ನ ಇಲ್ಲೇ ಬಿಡಿ ಅಂತ ತುಂಬಾನೇ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಏನಮ್ಮ ಮಾಡೋದು, ನಿಮ್ ಓನರ್ ತುಂಬಾನೇ ದುಡ್ಡು ಕೊಟ್ಟಿದ್ದನ್ನ ತಗೊಂಡ್ಬಂದಿದ್ದಾರೆ, ಅದಿದು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ವಲ್ಲ, ಹಂಗಿರ್ಬೇಕಾದ್ರೆ ಏನಕ್ಕೆ ಇಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರು ಒಂಥರ ರೂಡ್ ಆಗಿ ಮಾತಾಡ್ತಾರೆ. ಅದಕ್ಕೆ ಲಿಂಡಾನು ಹೇಳ್ತಾಳೆ, ಇಷ್ಟು ಚಿಕ್ಕ ಟ್ಯಾಂಕ್ ಅಲ್ಲಿ ಅದನ್ನ ಹಾಕ್ಬಿಟ್ಟು ಟ್ರೈನ್ ಮಾಡಿ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ, ನಮ್ ಕೈಲಿ ಆದಷ್ಟು ನಾವು ಟ್ರೈ ಮಾಡ್ತಿದೀವಲ್ಲ, ಇನ್ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ತುಂಬಾನೇ ಕೇಳ್ತಾರೆ. ಇಲ್ಲಿ ತರ ಮಾಡ್ತಾ ಇರೋದನ್ನೆಲ್ಲ ಜಸ್ಟ್ ಕೂಡ ನೋಡ್ತಾನೆ. ಅವ್ನ್ಗೆ ಅರ್ಥ ಆಗೋಯ್ತು ಈ ವಿಲಿನ್ ಎಲ್ಗೋ ಕರ್ಕೊಂಡ್ ಹೋಗ್ತಾ ಇದಾರೆ, ಅದನ್ನೇನೋ ಮಾಡ್ತಾರೆ ಅಂತ. ಸೈಲೆಂಟ್ ಆಗಿ ಹೋದವನು ಅದನ್ನ ಹಿಡಿಯಕ್ಕೆ ಅಂತ ಒಂದು ನೆಟ್ ಹಾಕಿರ್ತಾರೆ
ಹಾಕಿರ್ತಾರಲ್ಲ ಅದನ್ನ ಒಂದ್ ಸೈಡ್ ಅಲ್ಲಿ ಕಟ್ಟಿರ್ತಾರೆ. ಸೈಲೆಂಟ್ ಆಗಿ ಹೋಗಿ ಹಗ್ಗನ ಬಿಟ್ಬಿಡ್ತಾನೆ. ಅಷ್ಟೇ ವಿಲ್ಲಿಗೆ ಒಂದ್ ಕಣ್ಣೊಡಿತಾನೆ ಇವನು. ವಿಲ್ಲಿ ಕೂಡ ಹಂಗೆ ನೀರ್ ಒಳಗಡೆ ಹೊರಟೋಗುತ್ತೆ. ಇವ್ರು ಬೈಕೊಳ್ತಾ ಇರ್ತಾರೆ, ಎಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ಅದನ್ನ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದೀವಿ, ಈ ತರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಈಗ ಹಂಗೆ ಜಸ್ಟ್ ತಿರುಗ್ ನೋಡ್ತಾನೆ, ನೋಡಿ ರೆಡಾಲ್ಫ್ ಹಿಂದೆ ನಿಂತಿರ್ತಾರೆ. ಅಷ್ಟೊಂದು ಭಯ ಪಟ್ಬಿಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಭಯ ಪಡ್ಬೇಡ, ನನ್ಗೂ ಅದೇ ಬೇಕಾಗಿರೋದು. ಇವ್ರ ಅದನ್ನ ಕರ್ಕೊಂಡು ಹೋದ್ರೆ ಸಾಯಿಸ್ಬಿಡ್ತಾ ಇದ್ರು, ಸೈಲೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗೋಗು ಅಂತ ಹೇಳ್ತಾರೆ. ಅವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇದಾದ್ಮೇಲೆ ಅಲ್ಲಿ ಇನ್ಚಾರ್ಜ್ ಇರ್ತಾರಲ್ಲ ಅವರು, ಸರಿ ನಾನು ಬಾಸ್ ಹತ್ರ ಮಾತಾಡ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ವೇರಿಯಂ ಓನರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡ್ತಾನೆ. ಸರ್ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ಟ್ಯಾಂಕ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕು ಸರ್, ಟ್ಯಾಂಕ್ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಓನರ್ ಕೂಡ ಹೇಳ್ತಾರೆ, ನೋಡಿ ಅದನ್ನ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿದೀವಿ, ಅಷ್ಟೇ ಅಲ್ಲ ಅದಕ್ಕೆ ಇನ್ಶೂರೆನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾನೇ ಖರ್ಚು ಮಾಡಿಸಿದೀರಾ, ಬಟ್ ಇವಾಗವರೆಗೂ ಅದು ₹1 ಕೂಡ ನಂಗೆ ಸಂಪಾದನೆ ಮಾಡ್ಕೊಟ್ಟಿಲ್ಲ. ಹಿಂಗಿರ್ಬೇಕಾದ್ರೆ ಅದನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರು ಒಂದ್ ಕಡೆ ಕೋಪ ಮಾಡ್ಕೊಳ್ತಾರೆ. ಸರಿ ಫೈನಲ್ ಆಗಿ ನಿಮ್ಗೊಂದ್ ಚಾನ್ಸ್ ಕೊಡ್ತೀನಿ, ಹೆಂಗಾದ್ರೂ ಮಾಡಿ ಅದ್ರ ಕೈಯಲ್ಲಿ ಒಂದ್ಸತಿ ಅದು ಪರ್ಫಾರ್ಮೆನ್ಸ್ ಮಾಡಿಸ್ಬಿಡಿ, ಅದಾದ್ಮೇಲೆ ನಾನು ಟ್ಯಾಂಕ್ ನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಇವ್ರು ಒನ್ ಟೈಮ್ ಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಈಗ ಅದೇ ಜಾಗದಲ್ಲೇ ಜೆಸ್ ಕೂಡ ಇರ್ತಾನೆ. ಏನಂತ ನೋಡಿದ್ರೆ ಈ ಮೀನ್ ತಗೊಳಕ್ಕೆ ಅಂತ ಬಂದಿರ್ತಾನೆ. ಅಂದ್ರೆ ಈ ಫ್ರೆಶ್ ಮೀನ್ಗಳಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿರೋ ಮೀನೆಲ್ಲ ಸಪರೇಟ್ ಆಗಿ ಇಟ್ಟಿರ್ತಾರೆ. ಅದನ್ನ ತಗೊಂಡು ಇದು ನನ್ನ ಫ್ರೆಂಡ್ ಬೇಕು ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅಲ್ಲಿಂದ ತಗೊಂಡು ಹೋಗ್ಬೇಕು ಅನ್ಕೊಳ್ಳೋಷ್ಟರಲ್ಲಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಕ್ವೇರಿಯಂ ಮೇಲೆ ಒಂದ್ ಹುಡುಗ ಬಿಟ್ಬಿಟ್ಟು ಹೋಗಿರ್ತಾನಲ್ಲ ಇವನ್ ಫ್ರೆಂಡ್, ಅವ್ನ್ ಬರ್ತಾನೆ. ಏನೋ ಹೆಂಗೋ ಇದೆಯಾ, ಎಲ್ಲೋ ಇದೆಯಾ, ಸಾರಿ ಕಣೋ ಅವತ್ತಿನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಅದಕ್ಕೆ ಅವ್ನ್ ಕೂಡ ಜೆಸ್ ಕೂಡ ಹೇಳ್ತಾನೆ, ಅದೆಲ್ಲ ಏನು ಇಲ್ಲ ಪರವಾಗಿಲ್ಲ ಅಂತ. ಸರಿ ಆಯ್ತು, ನಾನೀಗ ಹೊಸದಾಗ ಒಂದ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡಿದೀನಿ, ತುಂಬಾ ಒಳ್ಳೆ ಕೆಲಸ, ಕೈ ತುಂಬಾ ದುಡ್ಡು ಕೊಡ್ತಾರೆ, ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ಬಂದ್ಬಿಡು ಅಂತ ಕರೀತಾನೆ. ಅದಕ್ಕೆ ಜೆಸ್ ಕೂಡ ನೋಡಿ ಹೇಳ್ತಾನೆ, ಓ ಹಂಗೆ ಹೇಳ್ತೀಯಾ, ಸರಿ ಈಗ ನನ್ಗೇನು ಹತ್ರ ಬರ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಇದ್ರಿಂದಾನೇ ಗೊತ್ತಾಗುತ್ತೆ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದಾಗ ಕೆಟ್ಟ ಫ್ರೆಂಡ್ಶಿಪ್ ನ ಆದಷ್ಟು ಬೇಗ ದೂರ ಇಡಬೇಕು ಅಂತ. ಈಗ ಅವನು ಫುಲ್ ಖುಷಿಯಾಗಿ ಅಕ್ವೇರಿಯಂ ಬರ್ತಾನೆ. ಬಂದವನು, ತಗೋವಿಲ್ಲಿ ನಿನ್ಗೋಸ್ಕರ ಫ್ರೆಶ್ ಮೀನ್ ತಗೊಂಬಂದಿದೀನಿ ಅಂತ ಹೇಳ್ಬಿಟ್ಟು ನೀರ್ಗೆ ಎಸಿತಾನೆ. ಬಟ್ ಅದು ತಿನ್ನೋದಿಲ್ಲ, ಮತ್ತೆ ಬಾಯಲ್ಲಿ ಎತ್ಕೊಂಡ್ಬಂದು ಇವನ್ ಕೈಲೇ ಕೊಟ್ಬಿಡುತ್ತೆ. ಯಾಕೋ ಬೇಡ್ವಾ, ನಿನ್ಗೋಸ್ಕರನೇ ಫ್ರೆಶ್ ಆಗಿ ತಗೊಂಬಂದೆ, ನಿನ್ಗೆ ಫಿಶ್ ಇಷ್ಟ ಅಂತ ಹೇಳಿದ್ರು ಅಂದ್ರೆ ಅದು ಬೇಡ ಅಂತ ತಲೆ ಆಡ್ಸುತ್ತೆ. ಓ ತಿನ್ನಿಸ್ಬೇಕಾ ಅಂತಂದ್ರೆ ಆ ಅಂತ ತಲೆ ಅಲ್ಲಾಡ್ಸುತ್ತೆ. ಇವನು ಖುಷಿಯಿಂದ ತಿನ್ಸ್ತಾನೆ. ಅದ್ರ ಬಾಯ ಒಳಗಡೆ ಮೀನ್ ಹಾಕ್ಬೇಕಾದ್ರೇನೆ ಹೇಳ್ತಾನೆ, ಮೀನ್ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ನನ್ ಕೈ ಎಲ್ಲಾದ್ರೂ ಕಚ್ಬಿಟ್ಟಿಯಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅದು ಖುಷಿಯಾಗ ಮೀನ್ ತಗೊಂಡು ಹಂಗೆ ಒಂದ್ 2-3 ಮೀನ್ ಹಾಕ್ತಾನೆ. ಅದು ತುಂಬಾ ಖುಷಿಯಿಂದ ತಿನ್ನುತ್ತೆ. ಇದಾದ್ಮೇಲೆ ಅವನು ನಿಧಾನಕ್ಕ ನೀರಲ್ಲೇ ಕೈ ಇಟ್ಟು ಅದನ್ನ ಮುಟ್ತಾನೆ. ನೋಡಿ ಅದು ಏನು ಮಾಡೋದಿಲ್ಲ, ಅದಕ್ಕೂ ಒಂಥರ ತುಂಬಾನೇ ಗುಡ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಇವ್ರಿಬ್ಬರ ಮಧ್ಯೆ ಒಂದು ಸೂಪರ್ ಆಗಿರೋ ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಅವ್ನ್ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಇವನ್ ಪಕ್ಕದಲ್ಲೇ ಅದು ಹಂಗೆ ಸ್ವಿಮ್ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಏನಿದು ನನ್ನಿಂದ ಬರ್ತಾ ಇದೆಯಾ, ಏನ್ ನನ್ನ ಫಾಲೋ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಸರಿ ನಾನ್ ಮಾಡೋ ತರನೇ ಮಾಡ್ತಾ ಇದೆಯಾ ಅಂತ ಕಾಣಿಸುತ್ತೆ, ಹಿಂಗ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅವ್ನ್ ಕೈನ ಹಿಂಗ್ ಬಿಡಿಸ್ಬಿಟ್ಟು ಹಂಗೆ ನಿಧಾನಕ್ ಸುತ್ತಿದ್ರೆ ಅದು ಕೂಡ ಹಂಗೆ ನೀರಲ್ಲಿ ರೋಲ್ ಆಗ್ತಾ ಇರುತ್ತೆ. ಇವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇದನ್ನ ರ್ಯಾಂಡಾಲ್ಫ್ ಅಲ್ಲಿಂದ ನೋಡ್ಬಿಟ್ಟು ಅವನೊಂದ್ ಕಡೆ ಖುಷಿ ಆಗ್ಬಿಡ್ತಾನೆ, ಇವ್ನ್ ಮಾಡೋದಲ್ಲ ಅದು ಮಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಈಗ ಲಿಂಡಾನ ಕರೆದು ತೋರಿಸ್ತಾನೆ, ಅಲ್ಲಿ ನೋಡಲ್ಲಿ ಅಂತ ಹೇಳ್ಬಿಟ್ಟು. ಲಿಂಡಾಗೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ, ಜೊತೆಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ಅದಾದ್ಮೇಲೆ ಏನೋ ಮಾಡ್ತಾ ಇದೆಯಲ್ಲಿ, ಹೆಂಗೋ ಇದೆಲ್ಲ ನಡೀತು ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ನಾವಿಬ್ರು ಫ್ರೆಂಡ್ ಆಗ್ಬಿಟ್ವಿ ಅಂತ ಹೇಳಿ. ಸರಿ ಅದಕ್ಕೆ ಫೀಡ್ ಮಾಡ್ತೀಯ ಅಂತ ಹೇಳಿದ್ರೆ ಹೂ ಅಂತ ಹೇಳ್ಬಿಟ್ಟು ಒಂದ್ ಮೀನ್ ಎತ್ತಿ ಅದ್ರ ಬಾಯಲ್ಲಿ ಹಾಕ್ತಾನೆ. ಅದು ಖುಷಿಯಾಗಿ ತಿನ್ನುತ್ತೆ. ಅದಾದ್ಮೇಲೆ ಲಿಂಡಾ ಒಂದ್ ಮೀನ್ ಹಾಕ್ಬೇಕು ಅಂತ ನೋಡ್ತಾಳೆ, ಬಟ್ ಅದ್ ತಗೊಳ್ಳೋದಿಲ್ಲ. ನೀರ್ ನಂಗೆ ಅವ್ರ ಮೇಲೆ ಎರ್ಚ್ಬಿಟ್ಟು ಒಳಗಡೆ ಹೊಟ್ಟೋಗುತ್ತೆ. ಈಗ ಜಸ್ಟ್ ನ ಕರ್ಕೊಂಡ್ ಬಂದ್ಬಿಟ್ಟು ಲಿಂಡಾ ಹೇಳ್ತಾರೆ, ನೋಡಿ ಇವಾಗ ಇದೇ ಪ್ರಾಬ್ಲಮ್, ಇದು ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸೇಲ್ ಮಾಡಕ್ಕೆ ಹೋಗ್ತಾ ಇದಾರೆ. ಅದೇನಾದ್ರೂ ಈ ತರ ಮೋಸವಾದವ್ರ ಕೈಯಲ್ಲಿ ಹೋದ್ರೆ ಅದನ್ನ ಸಾಯಿಸ್ಬಿಡ್ತಾರೆ. ಹಿಂಗಾದ್ರೂ ಮಾಡಿ ಅದ್ರ ಕೈಯಲ್ಲಿ ಒನ್ ಟೈಮ್ ಆದ್ರೂ ನಾವು ಪರ್ಫಾರ್ಮ್ ಮಾಡಿಸ್ಲೇಬೇಕು, ಯಾಕಂದ್ರೆ ನಾನು ಇಲ್ಲಿರೋದೇ ಒಂದ್ ಸ್ವಲ್ಪ ದಿನ, ನಾನು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದೀನಿ, ಅದಾದ್ಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಇನ್ನು ನೀವು ಹೊರಟೋಗ್ತೀರಾ, ಅದಾದ್ಮೇಲೆ ವಿಲ್ಲಿನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಸೊ ಅದಕ್ಕಾಗಿನೇ ನಾನು ನಿನ್ ಜೊತೆ ಮಾತಾಡ್ತಾ ಇರೋದು, ನಿನ್ಗೂ ಮತ್ತೆ ವಿಲ್ಲಿ ಮಧ್ಯೆ ಒಂದು ಭಯಂಕರವಾದ ಬಾಂಡಿಂಗ್ ಇದೆ, ಏನಕ್ ಗೊತ್ತಾ ಅಂತ ಹೇಳ್ತಾರೆ. ಅವ್ನ್ಗೆ ಫಸ್ಟ್ ಗೊತ್ತಾಗಲ್ಲ ಏನು ಅಂತ ಕೇಳಿದಾಗ, ನಿನ್ಗೂ ಮತ್ತೆ ವಿಲ್ಲಿಗೆ ಒಂದೇ ಏಜ್ ಇರುತ್ತೆ. ಹೇಳ್ಬೇಕಂದ್ರೆ ಈ ತರ ಕಿಲ್ಲರ್ ವೇಲ್ಸ್ ಎಲ್ಲ ಅವ್ರ ಜೀವನ ಪರ್ಯಂತ ಅವ್ರ ಅಮ್ಮ ಜೊತೆನೆ ಇರುತ್ತೆ. ಈಗ ಚಿಕ್ಕ ವಯಸ್ಸಲ್ಲಿ ಅದನ್ನ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿರೋದ್ರಿಂದ ಅದು ಒಂಟಿಯಾಗಿ ಫೀಲ್ ಆಗ್ತಾ ಇತ್ತು. ಈಗ ನೀನ್ ಬಂದ್ಮೇಲೆ ಅದು ನಿನ್ ಜೊತೆ ಫ್ರೆಂಡ್ಶಿಪ್ ನ ಮಾಡಿದೆ, ಸೊ ನೀನೇನಾದ್ರು ಸ್ವಲ್ಪ ಟ್ರೈ ಮಾಡಿದ್ರೆ ಅದನ್ನ ಟ್ರೈನ್ ಮಾಡ್ಬೋದು ಅಂತ ಹೇಳಿ ಅವ್ನ್ಗೆ ಹೇಳ್ತಾರೆ. ಸರಿ ಹೆಂಗ್ ಟ್ರೈನಿಂಗ್ ಮಾಡ್ಬೇಕೇನು ಅಂತ ಹೇಳ್ಬಿಟ್ಟು ಇವನು ತುಂಬಾನೇ ಖುಷಿಯಿಂದ ಕೇಳ್ತಾನೆ. ಅದಾದ್ಮೇಲೆ ಆ ವೇಲ್ಗೆಲ್ಲ ಅಂದ್ರೆ ಶೋ ನಡ್ಸೋದಕ್ಕೆ ಆ ಕಿಲ್ಲರ್ ವೇಲ್ಸ್ ಗೆಲ್ಲ ಯಾವ ತರ ಟ್ರೈನಿಂಗ್ ಕೊಡ್ಬೇಕಂತ ಲಿಂಡಾ ಕೂಡ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡ್ತಾ ಈ ಕಡೆ ಜೆಸ್ ಕೂಡ ಮಾಡ್ತಾ ಇದ್ರೆ ಅದನ್ನ ಕಿಲ್ಲರ್ ವೇಲ್ ಕೂಡ ಮಾಡ್ತಾ ಇರತ್ತೆ ತುಂಬಾನೇ ಖುಷಿಯಿಂದ. ಇದನ್ನ ರ್ಯಾಂಡಾಲ್ಫ್ ಕೂಡ ಒಂದ್ ಹತ್ರ ನಿಂತ್ಕೊಂಡು ನೋಡ್ತಾರೆ. ಅವರು ತುಂಬಾನೇ ಸಂತೋಷ ಪಡ್ತಾರೆ, ಓ ಇನ್ಮೇಲೆ ಈ ಕಿಲ್ಲರ್ ವೇಲ್ ಕೂಡ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಈಗ ಜಸ್ಟ್ ನ ಒಳಗಡೆ ಕರ್ಕೊಂಡ್ ಬಂದು ಅವ್ನ ಕೈಗೆ ಒಂದು ಬುಕ್ ನ ಕೊಡ್ತಾರೆ. ಈ ಬುಕ್ ನ ಓದು, ಸ್ಟೋರಿ ತುಂಬಾನೇ ಚೆನ್ನಾಗಿರುತ್ತೆ, ವಿಲ್ಲಿ ತರನೇ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈಗ ಅವರೇ ಆ ಸ್ಟೋರಿನ ಓದಿ ಹೇಳ್ತಾರೆ. ಏನಂದ್ರೆ ನಿಂತರನೇ ಒಂದು ಚಿಕ್ಕ ಹುಡುಗ ಒಂದು ಮೀನುಗಾರ ಅವ್ರ ಗ್ಯಾಂಗ್ ಜೊತೆ ಮೀನ್ ಹಿಡಕ್ಕೆ ಅಂತ ಹೋದಾಗ ಅವ್ನ್ ಮಾತ್ರ ಹೆಂಗೋ ಸಪರೇಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಯಾವ್ದೋ ಒಂದು ಗುಹೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅಲ್ಲಿಂದ ಅವ್ನಿಗೆ ಬರಕ್ಕೆ ಆಗೋದಿಲ್ಲ. ಯಾವ್ದೋ ಒಂದು ಹುಡ್ಡು ಬರುತ್ತೆ ನೀರಲ್ಲಿ, ಅದನ್ನ ಯೂಸ್ ಮಾಡ್ಕೊಂಡು ಹೆಂಗದು ತಪ್ಪಿಸ್ಕೋಬೇಕು ಅಂತ ನೋಡ್ತಾನೆ. ಬಟ್ ಆ ಹುಡ್ಡು ಕೂಡ ಹಂಗೆ ನೀರ್ ಒಳಗಡೆ ಮುನ್ಗೋಗ್ಬಿಡುತ್ತೆ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ದೆ ಭಯಂಕರವಾಗಿ ದೇವ್ರಿಗೆಲ್ಲ ಪ್ರೇ ಮಾಡ್ತಾನೆ, ಒಂದು ಮಂತ್ರನೆಲ್ಲ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಆ ನೀರಿಂದ ಹುಡ್ಡು ಕೂಡ ಮೇಲೆ ಬರುತ್ತೆ. ಬಟ್ ಈ ಸತಿ ಬಂದಿರೋದು ವುಡ್ ಅಲ್ಲ, ಒಂದು ವೇಲ್. ಅದು ಬಂದು ಆ ಮೀನುಗಾರ ಚಿಕ್ಕ ಹುಡುಗನು ಕೂಡ ಹೆಲ್ಪ್ ಮಾಡುತ್ತೆ. ತುಂಬಾನೇ ದೂರ ಟ್ರಾವೆಲ್ ಮಾಡಿ ಅವನನ್ನ ಕಾಪಾಡಿ ಅವನ್ ಜಾಗಕ್ಕೆ ಕರ್ಕೊಂಡ್ ಬಂದ್ ಬಿಡುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಜೆಸ್ಸಿಗಂತೂ ತುಂಬಾನೇ ಇಂಪ್ರೆಸ್ ಆಗ್ಬಿಡುತ್ತೆ. ಈಗ ಈ ಸ್ಟೋರಿನ
ವಿಲ್ಲಿನ ಎತ್ಕೊಂಡ್ಬಂದು ಅವ್ರ ಅಮ್ಮಗೆ ಹೇಳ್ತಾನೆ. ಹೇಳ್ಬೇಕಂದ್ರೆ ಈಗೀಗ ಸ್ವಲ್ಪ ಸ್ವಲ್ಪ ಅವ್ರ ಅಮ್ಮ ಹತ್ರ ಕೂಡ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾನೇನೋ. ಅವ್ನು ಎಷ್ಟು ಖುಷಿಯಾಗಿ ಫೀಲ್ ಆಗ್ತಾನೋ ಆ ವಿಷಯನೆಲ್ಲ ಬಂದು ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾನೆ. ಈಗ ಹಂಗೆ ನೈಟ್ ಮಲ್ಕೊಂಡಿರ್ಬೇಕಾದ್ರೆ ಇದಕ್ಕೂ ಮುಂಚೆ ಸ್ಟೋರಿಯಲ್ಲಿ ಒಂದ್ ಮಂತ್ರನ ಹೇಳಿದ್ರಲ್ಲ ಅದನ್ನೇ ಹೇಳ್ಕೊಂಡ್ ಮಲಗಿರ್ತಾನೆ. ಈಗ ನೆಕ್ಸ್ಟ್ ಇಂದ ಅದಕ್ಕೆ ಟ್ರೈನಿಂಗ್ ಸ್ಟಾರ್ಟ್. ಇವನೇ ಹೊಸ್ದಾಗ ಅದಕ್ಕೆ ಏನೇನೋ ಟ್ರೈನಿಂಗ್ ಎಲ್ಲ ಕೊಡ್ತಾನೆ. ಇವ್ನು ಹೇಳ್ಕೊಡೋ ತರ ಆ ವಿಲ್ಲಿ ಕೂಡ ಮಾಡ್ತಾ ಇರುತ್ತೆ. ಇವ್ನ್ ಒಂದ್ ಕಡೆ ತುಂಬಾ ಖುಷಿ. ಆದ್ರೆ ಡೈಲಿ ನೈಟ್ ಅವ್ನ್ ಗಮನಿಸ್ತಾನೆ ಆ ವೇಲ್ ಬಂದ್ಬಿಟ್ಟು ಒಂದ್ ಎಡ್ಜಲ್ಲಿ ಹೋಗಿ ಅಲ್ಲಿಂದ ಒಂಥರ ಸೌಂಡ್ ಮಾಡುತ್ತೆ. ಒಂಥರ ಸೌಂಡ್ ಮಾಡ್ತಾವಲ್ಲ ಅವ್ ಪೇರೆಂಟ್ಸ್ ಗೆ ಸಿಗ್ನಲ್ ಕೊಡೋ ತರ ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಹಂಗೆ ಸೌಂಡ್ ಮಾಡ್ತಾ ಇರುತ್ತೆ. ಇದನ್ನ ಜಸ್ಸು ನೋಡ್ತಾನೆ. ಇದೇನಿದು ಡೈಲಿ ಯಾಕೆ ಈ ತರ ಮಾಡ್ತಾ ಇದೆ ಅಂತ ಹೇಳಿ ನೋಡ್ತಾನೆ. ಅದಾದ್ಮೇಲೆ ಅದಕ್ಕೆ ಟ್ರೈನಿಂಗ್ ಕೂಡ ಕಂಟಿನ್ಯೂ ಆಗುತ್ತೆ. ಭಯಂಕರವಾಗಿ ಟ್ರೈನಿಂಗ್ ಕೊಡ್ತಾನೆ. ಯಾರು ಅದ್ರ ಹತ್ರ ಮಾಡದೇ ಇರೋ ತರ ಟ್ರೈನಿಂಗ್ ಅಲ್ಲ ಇವ್ನ್ ಮಾಡಿಸ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಅದ್ರ ಜೊತೆ ತುಂಬಾನೇ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಅವ್ನ್ಗೆ. ಈ ಹಾರ್ಸ್ ಮೇಲೆ ರೈಡ್ ಮಾಡ್ತಾರಲ್ಲ ಆತರ ಇವ್ನ ವೇಲ್ ಮೇಲೆ ಮಲ್ಕೊಂಡು ರೈಡ್ ಮಾಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈಗ ತುಂಬಾನೇ ಒಳ್ಳೆ ಹುಡುಗ ಆಗ್ಬಿಟ್ಟಿರ್ತಾನೆ. ಮನೆಗೆ ಹೋದ್ಮೇಲೆ ಕೂಡ ಅವ್ರ ಅಪ್ಪ ಅಮ್ಮ ಮಾತ್ ಕೇಳೋದೇನು, ಟೈಮಿಗೆ ಬರೋದೇನು, ಕರೆಕ್ಟ್ ಆಗಿ ಅವ್ರು ಹೇಳ್ಕೊಡೋ ತರ ಕಲ್ತ್ಕೊಳ್ತಾನೆ. ಅವ್ನಾಯ್ತು ಅವ್ನ್ ಕೆಲ್ಸ ಆಯ್ತು ಅನ್ನೋ ತರ ಇರ್ತಾನೆ. ಅವ್ನ ಮಧ್ಯೆ ವಿಲ್ಲಿ ಮಧ್ಯೆ ಫ್ರೆಂಡ್ಶಿಪ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಅದಕ್ಕೆ ಆಡ್ಕೊಳ್ಳೋದಕ್ಕಲ್ಲ ಈ ಬಾಟಲ್ಸ್ ಎಲ್ಲ ಕಟ್ಟಿ ನೀರಲ್ಲಿ ಹಾಕಿ ಅದನ್ನ ಆಡ್ಸೋ ತರ ಮಾಡ್ತಾನೆ. ಇದಾದ್ಮೇಲೆ ಅವ್ರಮ್ಮ ನಿಮ್ಮ ಅಪ್ಪಗೆ ಇವತ್ ಸ್ವಲ್ಪ ಕೆಲ್ಸ ಅಂತ ಲಂಚ್ ಬರೋದಿಲ್ಲ, ಸೊ ಊಟ ತಗೊಂಡೋಗ್ ಕೊಟ್ಬಾ ಅಂತ ಹೇಳಿ ಊಟನ ಕೊಟ್ ಕಳಿಸ್ತಾರೆ. ಅವನು ಖುಷಿಯಾಗಿ ಸೈಕಲ್ ಅಲ್ಲಿ ತಗೊಂಡ್ ಹೋಗ್ತಾನೆ. ಅವ್ರಪ್ಪಗ ಊಟ ಕೊಟ್ಮೇಲೆ ಅವ್ರಪ್ಪ ತುಂಬಾನೇ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಫೋಟೋ ಎಲ್ಲ ಇರುತ್ತೆ. ಅವ್ರ ವೈಫ್ ಫೋಟೋ, ಅವ್ರ ಅಮ್ಮ ಫೋಟೋ, ಜೊತೆಗೆ ಇವನ್ ಫೋಟೋ ಕೂಡ ಇಟ್ಟಿರ್ತಾರೆ. ಅದನ್ನ ನೋಡಿ ಇವನ್ಗೂ ಖುಷಿ ಆಗ್ಬಿಡುತ್ತೆ. ಅದಾದ್ಮೇಲೆ ಇವ್ರ ಅಪ್ಪ ಅವ್ರ ಅಮ್ಮ ಇರ್ತಾರಲ್ಲ ಅವ್ರಿಬ್ರು ನಿಂತ್ಕೊಂಡಿರೋ ಒಂದ್ ಫೋಟೋ ಇರುತ್ತೆ. ಹೌದು ಅಜ್ಜಿ ಏನಾದ್ರು ಅಂತ ಹೇಳಿದ್ರೆ ಅವ್ರು ತೀರೋಗಿ 2 ವರ್ಷ ಆಯ್ತು ಅಂತ ಹೇಳ್ತಾರೆ. ಓಕೆ ಸಾರಿ ಅಂತ ಹೇಳ್ತಾನೆ. ಆದ್ರೆ ನಮ್ಮಮ್ಮ ಬರ್ತಾರೆ ಇನ್ ಸ್ವಲ್ಪ ದಿನದಲ್ಲಿ ನಾನು ಇಲ್ಲಿಂದ ಕರ್ಕೊಂಡ್ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಇವ್ರಪ್ಪಗ ಒಂಥರ ಬೇಜಾರಾಗ್ಬಿಡುತ್ತೆ. ನಿನ್ಗೆ ಅರ್ಥ ಆಗ್ತಾ ಇಲ್ಲ ಜಸ್, ನಾನ್ ನಿಮ್ಮಪ್ಪ, ಮನೇಲಿ ಇದಾರಲ್ಲ ಅವ್ರು ನಿಮ್ಮಮ್ಮ. 6-7 ವರ್ಷಕ್ಕಿಂತ ನಿನ್ನ ಬಿಟ್ಬಿಟ್ಟು ಹೋದವ್ರು ಇವಾಗ ಮಾತ್ರ ಹೆಂಗ್ ಬರ್ತಾರೆ ಅಂತ ನೀನ್ ನಂಬಿಕೆ ಇಟ್ಕೊಂಡಿದ್ಯಾ ಅಂತ ಇವ್ರು ಒಂಥರ ಕೋಪದಲ್ಲಿ ಹೇಳ್ಬಿಡ್ತಾರೆ. ಯಾಕಂದ್ರೆ ಇವ್ರು ಅವನ ಹತ್ರ ತುಂಬಾನೇ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವಾಗವರೆಗೂ ಅವ್ನು ಅದೇ ತರ ಮಾತಾಡ್ತಾ ಇದ್ರೆ ಅವ್ರಿಗೂ ಕೋಪ ಬರುತ್ತಲ್ವಾ. ಈ ಕಡೆ ಜಸ್ಗೂ ಕೋಪ ಬಂದ್ಬಿಡುತ್ತೆ. ನೋಡಿ ನಾನ್ ನಿಮ್ ಮನೇಲಿ ಬಂದು ಇದೀನಿ ಅಷ್ಟೇ, ಅದಕ್ಕಂತ ನನ್ ಜವಾಬ್ದಾರಿ ಎಲ್ಲ ನಿಮ್ದಲ್ಲ. ನೀವೇನ್ ನನ್ಗೆ ಅಪ್ಪ ಅಮ್ಮ ಅಲ್ಲ. ನಿಮ್ಗೆ ಅಷ್ಟು ಕಷ್ಟ ಆದ್ರೆ ನನ್ನನ್ನ ಯಾರ ಹತ್ರದಿಂದ ಕರ್ಕೊಂಡ್ ಬಂದ್ರು ಅವ್ರ ಹತ್ರನೇ ಕಳಿಸ್ಬಿಡಿ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ನೋಡಿದ್ರೆ ಭಯಂಕರವಾಗಿ ಮಳೆ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ತುಂಬಾನೇ ಲೇಟ್ ಆಗ್ಬಿಟ್ಟಿರುತ್ತೆ. ಜಸ್ ಮನೆಗ್ ಬಂದಿರೋದಿಲ್ಲ. ಈಗ ಅವ್ರ ಅಪ್ಪನೇ ಬಂದ್ಬಿಡ್ತಾರೆ. ಅವ್ರಮ್ಮ ಹೇಳ್ತಾ ಇರ್ತಾರೆ ಜಸ್ ಇನ್ನೂ ಬಂದಿಲ್ಲ, ನನ್ಗೆ ಭಯ ಆಗ್ತಿದೆ, ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು. ಇವ್ರಿಬ್ರು ಒಂದ್ ಕಡೆ ಜಗಳ ಮಾಡ್ತಾ ಇದ್ರೆ ಆ ಮಧ್ಯದಲ್ಲಿ ಇವ್ನ್ ಬರ್ತಾನೆ. ಇವ್ನ ನೋಡಿದ ತಕ್ಷಣ ಇವ್ರಪ್ಪ ಮತ್ತೆ ರೇಸ್ ಆಗ್ಬಿಡ್ತಾರೆ. ನಿನ್ಗೆ ಎಷ್ಟ್ ಸತಿ ಹೇಳಿದೀನಿ ಲೇಟ್ ಆಗಿ ಮನೆಗ್ ಬರ್ಬೇಡ ಅಂತ, ಈ ಟೈಮ್ಗೆ ಬರೋದು ಅಂತ ಹೇಳಿ ಕೂಗಾಡಿದ ತಕ್ಷಣ ಇವ್ನ ಅಯ್ಯಯ್ಯ ಯಾವಾಗ ನೋಡಿದ್ರೆ ಏನ್ ನನ್ ಮೇಲೆ ನೀವು ಅಧಿಕಾರ ಸಾಧಿಸ್ಕೊಂಡು ನಾನ್ ನಾಳೆ ಇಲ್ಲಿಂದ ಹೋಗ್ತಾ ಇದೀನಿ ಅಷ್ಟೇ, ನೀವು ಫಸ್ಟ್ ಜೇಕಬ್ಗೆ ಕರೆದು ನನ್ನ ಕರ್ಕೊಂಡು ಹೋಗಕ್ ಹೇಳಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ರೂಮ್ ಗೊಟ್ಟೋಗ್ತಾನೆ. ಈ ಕಡೆ ಕೆಳಗಡೆ ಇವ್ರಿಬ್ರು ಜಗಳ ಮಾಡ್ತಾನೆ ಇರ್ತಾರೆ. ಒಂದ್ ಕಡೆ ಅವ್ನ್ ತುಂಬಾನೇ ಕೋಪದಲ್ಲಿ ಕೂತಿರ್ತಾನೆ. ಯಾಕಂದ್ರೆ ಅವ್ನಿಗೆ ನಿಜಾನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಮ್ಮ ಬರಲ್ಲ ಅನ್ನೋದನ್ನ ಅವ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆ ಇವ್ರಿಬ್ರು ಅವನೇ ಕಾರಣ ಅನ್ನೋ ತರ ಜಗಳ ಮಾಡ್ತಾ ಇರ್ತಾರೆ. ಇವನೊಂದ್ ಕಡೆ ಸ್ವಲ್ಪ ಫೀಲ್ ಮಾಡೋ ತರನೇ ಇದೆ. ನೋಡಿದ್ರೆ ಇವ್ನು ಸ್ಟಾರ್ಟಿಂಗ್ ಮನೆಗ್ ಬಂದಾಗ ಅವ್ರೊಂದು ಗಿಫ್ಟ್ ನ ಕೊಟ್ಟಿರ್ತಾರೆ. ಈಗ ಹೋಗಿ ಗಿಫ್ಟ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಂದು ಬೇಸ್ ಬಾಲ್ ಇರುತ್ತೆ, ಜೊತೆಗೆ ಒಂದ್ ಲೆಟರ್ ಹಾಕಿರ್ತಾರೆ, ವೆಲ್ಕಮ್ ಟು ಅವರ್ ಹೋಮ್ ಜಸ್ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ಬರ್ದಿರ್ತಾರೆ ಅದನ್ನ. ಈಗ ಅವ್ನು ಹೊರಗಡೆ ಬಂದು ನೋಡ್ತಾನೆ, ಇವ್ರಿಬ್ರು ನನ್ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಅಂತ ಅವ್ನು ಇವಾಗ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಅದ್ರಲ್ಲಿ ಇವಾಗ ಇವನ್ ಕಾರಣವಾಗಿ ಅಲ್ವಾ ಅವ್ರು ಜಗಳ ಮಾಡ್ತಾ ಇರೋದು. ಇವನಿಗೆ ತುಂಬಾನೇ ಕೋಪ ಬಂದು ಏನ್ ಮಾಡ್ತಾನೆ, ಆ ಬಾಲ್ ನ ಎತ್ತಿ ಹಂಗೆ ಕನ್ನಡಿ ಹೊಡೆದಾಕ್ಬಿಡ್ತಾನೆ. ಇವ್ನ್ಗೆ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಇವ್ರ ಅಪ್ಪ ಅಮ್ಮ ಕೂಡ ಓಡ್ ಬಂದು ನೋಡ್ತಾರೆ. ನೋಡಿದ್ರೆ ಬೆಡ್ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾನೆ. ನೀವು ದಯವಿಟ್ಟು ಜಗಳ ಮಾಡ್ಬೇಡಿ, ನನ್ ಕಾರಣವಾಗಿ ನೀವು ಜಗಳ ಮಾಡ್ತಾ ಇದ್ರೆ ನನಗ್ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪನ ಅವ್ನಿಗೆ ಸಮಾಧಾನ ಮಾಡ್ತಾರೆ. ನೋಡು ಜಸ್ಟ್ ಜಗಳ ಅನ್ನೋದು ಲೈಫ್ ಅಲ್ಲಿ ಒಂದು ಪಾರ್ಟ್ ಅಷ್ಟೇ. ಜಸ್ಟ್ ಮಾತುಕತೆ ಬರುತ್ತೆ, ಜಗಳ ಮಾಡ್ತೀವಿ ಅಷ್ಟೇ. ಆದ್ರೆ ಹೊಡಿತೀವಲ್ಲ ಅದು ಬಂದು ಹರ್ಟ್, ಅದನ್ನ ಯಾವಾಗೂ ನಾವ್ ಮಾಡಬಾರ್ದು. ನಾನ್ ಯಾವಾಗೂ ನಿಮ್ಮ ಅಮ್ಮ ಮೇಲೆ ಕೈ ಎತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಅಮ್ಮಗಾಗೋದೇ ನಿನಗ್ ಕೂಡ ಕೋಪದಲ್ಲಿ ಬೈತೀನಿ ಅಷ್ಟೇ, ಬಟ್ ನಿನ್ನ ಹೊಡಿಯಲ್ಲ ಅಂತ ಹೇಳ್ತಾರೆ. ಇದನ್ನ ಇವನು ಅರ್ಥ ಮಾಡ್ಕೊಳ್ತಾನೆ. ಈಗೀಗ ಅವ್ರ ಮಧ್ಯೆ ಕೂಡ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಬರ್ತಾ ಈಗ ಹುಡುಗ ಕೂಡ ತುಂಬಾನೇ ಒಳ್ಳೆ ಹುಡುಗ ಆಗ್ಬಿಡ್ತಾನೆ. ಹಂಗೆ ಅಕ್ವೇರಿಯಂ ಅಲ್ಲಿ ಕೂತ್ಕೊಂಡು ಆ ವಿಲ್ಲಿ ಜೊತೆ ಸಂತೋಷವಾಗಿ ಮಾತಾಡ್ಕೊಂಡಿರ್ತಾನೆ. ಈಗ ಈ ಜಾಗಕ್ಕೆ ಮತ್ತೆ ಅವ್ನ ಫ್ರೆಂಡ್ ಬರ್ತಾನೆ. ಏನೋ ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಅಂತ ಕೇಳಿದ್ರೆ ಏನೋ ಅಂತ ಕೇಳಿದಾಗ ಅದೇ ಹೇಳದ್ನಲ್ಲ, ನಾನೊಂದ್ ಗ್ಯಾಂಗ್ ಜೊತೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಇವಾಗ ಕ್ಯಾಲಿಫೋರ್ನಿಯಾ ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಮತ್ತೆ ಇನ್ನೊಂದು ಹುಡುಗ ಅಲ್ಲೋಗ್ಬಿಟ್ಟು ಭಯಂಕರವಾಗಿ ನಾವು ಡಾನ್ ಎಲ್ಲ ಆಗ್ತೀವಿ, ಇಷ್ಟ ಇದ್ರೆ ನನ್ ಜೊತೆ ಬಾ ಅಂತ ಕರೀತಾನೆ. ತುಂಬಾನೇ ಫೋರ್ಸ್ ಮಾಡ್ತಾನೆ ಆಕ್ಚುಲಿ. ಆದ್ರೆ ಇವನು ಜಸ್ಟ್ ಹೇಳ್ತಾನೆ, ಇಲ್ಲ ನನಗೆ ಅಂತ ಒಂದ್ ಫ್ಯಾಮಿಲಿ ಸಿಕ್ಬಿಟ್ಟಿದ್ಯೋ, ನಾನು ಇನ್ಮೇಲೆ ಇಲ್ಲೇ ಸಂತೋಷವಾಗಿರ್ತೀನಿ ಅಂತ. ಏನೋ ಒಳ್ಳೆ ಹುಡುಗ ತರ ಎಲ್ಲ ಮಾತಾಡ್ತಾ ಇದ್ಯಾ, ಸರಿ ನಿನ್ನಿಷ್ಟ ತಗೋ, ಇದೇ ಕಾರ್ಡು, ನೀನ್ ಬರೋಂಗಿದ್ರೆ ನಮ್ ಜೊತೆ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳಿ ಒಂದು ಕಾರ್ಡ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಅವನು ಮನ್ಸ್ಬಿಟ್ಟು ವಿಲ್ಲಿ ಹತ್ರ ಮಾತಾಡ್ತಾನೆ. ನನ್ಗೂ ಬೇಜಾರಾಗ್ತಿದೆ, ಹೇಳ್ಬೇಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ನನ್ನ ಎಲ್ಲೋ ಬಿಸಾಕ್ಬಿಟ್ಟು ಹೊಟ್ಟೋದ್ರಂತೆ. ಅದಾದ್ಮೇಲೆ ನನ್ಗೆ ಫ್ಯಾಮಿಲಿ ಅಂತ ಯಾರು ಇರ್ಲಿಲ್ಲ, ಹಿಂಗೆ ಬಿದಿ ಸುತ್ತಾ ಇದೆ. ಬಟ್ ಇವಾಗ ನನ್ಗೆ ಅಂತ ಒಂದ್ ಫ್ಯಾಮಿಲಿ ಇದಾರೆ, ಅವ್ರು ನನ್ನ ಚೆನ್ನಾಗೇ ನೋಡ್ಕೊಳ್ತಾ ಇದಾರೆ. ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ ಕೈಲಿ. ಎಷ್ಟೇ ಆದ್ರೂ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನನ್ಗೊಂದ್ ಪ್ರೀತಿ ಇರತ್ತಲ್ವಾ, ಅದನ್ನ ಯಾಕೆ ಇವ್ರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮಮ್ಮ ಬರ್ತಾರೆ ಅಂತ ನಾನ್ ನಂಬೋದ್ ತಪ್ಪ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿ ವಿಲ್ಲಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಯಾವತ್ತಾದ್ರೂ ಆಗ್ಲಿ ನಿನ್ನ ನಿನ್ ಫ್ಯಾಮಿಲಿ ಜೊತೆ ನಾನ್ ಸೇರ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಅದ್ರ ಜೊತೆ ಹಂಗೆ ಮನ್ಸ್ಬಿಟ್ಟು ಮಾತಾಡ್ತಾನೆ. ಅದಾದ್ಮೇಲೆ ಈಗ ನೆಕ್ಸ್ಟ್ ಡೇ ವಿಲ್ಲಿ ಪರ್ಫಾರ್ಮೆನ್ಸ್ ಮಾಡೋ ದಿನ. ಭಯಂಕರವಾಗಿ ಇವರೆಲ್ಲ ಅಡ್ವರ್ಟೈಸ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಈಗ ವಿಲ್ಲಿನ ಕಂಟ್ರೋಲ್ ಮಾಡೋದು ಒಂದ್ ಚಿಕ್ಕ ಹುಡುಗ ಅಂತ ಬೇರೆ ಹೇಳ್ಬಿಟ್ಟಿರ್ತಾರೆ. ಸಖತ್ತು ಜನ ಬಂದ್ಬಿಟ್ಟಿರ್ತಾರೆ. ಈಗ ಓನರ್ ಎಲ್ಲಿಗೆ ಬಂದಿರ್ತಾನೆ. ಯಾಕಂದ್ರೆ ಈಗ ವಿಲ್ಲಿಗೆ ಅವ್ರು ಕೊಟ್ಟಿರೋದೊಂದು ಲಾಸ್ಟ್ ಚಾನ್ಸ್. ಅದ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡ್ಬೇಕಲ್ಲ. ತುಂಬಾನೇ ಕ್ರೌಡ್ ಇರುತ್ತೆ.
ಇರುತ್ತೆ. ಇನ್ನೊಂದ್ ಕಡೆ ಲಿಂಡಾ ಜೆಸ್ಸಿಗೆ ಒಂದು ವಿಸಿಲ್ ನ ಹಾಕ್ತಾಳೆ. ಈಗ ನೀನೇ ಅದಕ್ಕೆ ವಿಸಿಲ್ ಹೊಡೆದು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅವನ್ಗೆ ಭಯಂಕರವಾಗಿ ಮೋಟಿವೇಟ್ ಮಾಡಿ ಕಳಿಸ್ತಾರೆ. ಅವನು ಹೊರಗಡೆ ಬಂದ್ ನೋಡ್ತಾನೆ, ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಇವನ್ಗೆ ಭಯಂಕರವಾಗಿ ಅಪ್ಲೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಫುಲ್ ಖುಷಿ ಆಗ್ಬಿಡ್ತಾನೆ. ಅವನು ಬಂದು ರೆಡಿ ಆಗಿರ್ತಾನೆ. ಆ ಕಡೆ ವಿಲ್ಲಿನ ಕೂಡ ಓಪನ್ ಮಾಡಿ ಬಿಡ್ತಾರೆ. ಆದ್ರೆ ವಿಲ್ಲಿಗೆ ಇದು ಫಸ್ಟ್ ಟೈಮ್ ಇಷ್ಟೊಂದು ಕ್ರೌಡ್ ನ ನೋಡ್ತಾ ಇರೋದು, ಭಯ ಆಗ್ತಾ ಇರುತ್ತೆ. ಅದ್ರಲ್ಲಿ ಅದು ಅಕ್ವೇರಿಯಂ ಅಲ್ಲಿ ಇರುತ್ತಲ್ಲ, ಕೆಳಗಡೆಯಿಂದ ಮಕ್ಕಳೆಲ್ಲ ಹೋಗ್ಬಿಟ್ಟು ಆ ಗ್ಲಾಸ್ ನ ಡೊಂಗು ಡೊಂಗು ಅಂತ ಸೌಂಡ್ ಮಾಡ್ತಾ ಇರ್ತಾರೆ. ಈ ಸೌಂಡ್ ಆ ವಿಲ್ಲಿಗೆ ಇಷ್ಟನೇ ಆಗ್ತಾ ಇಲ್ಲ. ಈಗ ವಿಲ್ಲಿ ಕೂಡ ಮೇಲೆ ಬರುತ್ತೆ. ಅದು ಬಂದು ಇವನ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲ ನನ್ಗೆ ಇಷ್ಟ ಆಗ್ತಾ ಇಲ್ಲ, ನಾನು ಪರ್ಫಾರ್ಮ್ ಮಾಡೋದಿಲ್ಲ, ನನಗ್ ಭಯ ಆಗ್ತಾ ಇದೆ ಅಂತ ಅದು ಹೇಳಕ್ ಟ್ರೈ ಮಾಡ್ತಾ ಇದೆ. ಆದ್ರೆ ವಿಲ್ಲಿಗೆ ಅದು ಅರ್ಥ ಆಗ್ತಾ ಇಲ್ಲ. ನೋಡು, ತುಂಬಾ ಜನ ಬಂದಿದ್ದಾರೆ, ಅಸಹ್ಯ ಪಡಿಸ್ಬೇಡ ನನ್ನ, ನಾನು ಹೇಳೋದೆಲ್ಲ ಸಿಂಪಲ್ ಆಗಿ ಮಾಡಷ್ಟೇ, ಮುಗೀತು ಅಂತ ಹೇಳ್ಬಿಟ್ಟು ಇವನು ತುಂಬಾನೇ ಅದಕ್ಕೆ ಕೇಳಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಆದ್ರೆ ತುಂಬಾ ಹೊತ್ತಾದ್ರೂ ಪರ್ಫಾರ್ಮೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಭಯಂಕರವಾಗಿ ಅವನನ್ನ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದರಿಂದ ಅವನಿಗೂ ಕೋಪ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಇವರೆಲ್ಲ ಹತ್ರ ಭಯಂಕರವಾಗಿ ಜೋರಾಗಿ ಕ್ರೌಡ್ ಕಿರ್ಚ್ಕೊಂಡು ಕ್ಲಾಪ್ ಮಾಡ್ಕೊಂಡು, ಈ ಕಡೆ ಈ ಚಿಕ್ಕ ಮಕ್ಳು ಆ ಗ್ಲಾಸ್ ನ ಡಮಾ ಡಮಾ ಅಂತ ಹೊಡಿತಾ ಇರೋದ್ರಿಂದ ವಿಲ್ಲಿಗೂ ಕೋಪ ಬಂದ್ಬಿಟ್ಟು ಹಂಗೆ ಜೋರಾಗಿ ಆ ಗ್ಲಾಸ್ ನ ಒಂದು ಡಿಕ್ಕಿ ಹೊಡಿಯುತ್ತೆ. ನೋಡಿ, ಅಷ್ಟೇ ಅಲ್ಲಿರೋ ಮಕ್ಳೆಲ್ಲ ಭಯ ಪಟ್ಕೊಂಡು ಓಡೋಗ್ತಾರೆ. ಹೇಳ್ಬೇಕಂದ್ರೆ ಇಲ್ಲಿರೋ ಕ್ರೌಡ್ ಅಲ್ಲಿರೋ ಜನ ಎಲ್ಲ ಓಡೋಗ್ಬಿಡ್ತಾರೆ. ಈಗ ವಿಲ್ಲಿ ಬಂದ ಗ್ಲಾಸ್ ನ ಜೋರಾಗಿ ಡಿಕ್ಕಿ ಹೊಡಿತಲ್ಲ, ಅದರಿಂದ ಲೈಟ್ ಆಗಿ ನೀರ್ ಕೂಡ ಲೀಕ್ ಆಗ್ತಾ ಇರುತ್ತೆ. ಅದನ್ನ ಇನ್ಚಾರ್ಜ್ ನೋಡ್ತಾರೆ. ಇವನೇನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಜಸ್ ನ ತೋರಿಸ್ತಾರೆ. ಒಂದ್ ಕಡೆ ಅವ್ನು ಫುಲ್ ಆಗಿ ಹತ್ಕೊಂಡು ಕೋಪ ಮಾಡ್ಕೊಂಡು ಇದನ್ನ ಒದ್ಕೊಂಡ್ ಬರ್ತಾ ಇರ್ತಾನೆ. ಆಗ ಇವನ್ ಜೊತೆ ಜಾಕೋಬ್ ಅಂತ ಒಬ್ರು ಇರ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅವ್ರು ಕುತ್ಕೊಂಡು ಅವ್ನಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವಾಗೂ ಇವನು, ಆ ವಿಲ್ಲಿ ಮಾಡಿದ್ದಲ್ಲ ನನಗೆ ದೊಡ್ಡ ಪ್ರಾಬ್ಲಮ್ ಇಲ್ಲ, ನನ್ಗೆ ಇಲ್ಲಿರಕ್ಕೆ ಇಷ್ಟ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ನಮ್ಮ ಅಮ್ಮನ ಹುಡ್ಕೊಂಡು ಹೋಗ್ತೀನಿ ಅಂತ ಮತ್ತೆ ಅವ್ರ ಅಮ್ಮ ಮಾತೆತ್ತಿದ ತಕ್ಷಣ ಜೇಕಬ್ಗೆ ಕೋಪ ಬಂದ್ಬಿಡುತ್ತೆ. ಏನ್ ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ, ನೀನ್ ಚಿಕ್ಕವನಾಗಿರ್ಬೇಕಾದ್ರೆ ನೀನ್ ಬೇಡ ಅಂತ ಎತ್ತಿ ಬಿಸಾಕ್ಬಿಟ್ಟು ಹೋದ್ರು. ಅವಾಗಿಂದ ನಾವು ನೋಡ್ತಾನೆ ಇದೀವಿ, ನಿನ್ನ ಹುಡ್ಕೊಂಡು ಯಾರಾದ್ರೂ ಬರ್ತಾರ ಅಂತ ನಾವು ಸಾಕಷ್ಟು ಹುಡುಕಿ ನೋಡ್ಬಿಟ್ವಿ, ಅವ್ರು ಬಂದೇ ಇಲ್ಲ. ಈಗ ನೋಡು, ನೀನ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ ಫ್ಯಾಮಿಲಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದೆ. ನೀನ್ ಮಾಡೋ ಪ್ರತಿ ಒಂದು ಕೆಲಸನ ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ನಿನ್ ಜೊತೆ ಇರ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಆದ್ರೆ ನೀನ್ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ. ನಿನ್ಗೆ ಆಲ್ರೆಡಿ ಒಂದ್ ಕಷ್ಟ ಬಂದ್ಬಿಟ್ಟಿದೆ, ಅದೇನೇ ಮಾಡಿದ್ರು ಅದು ಹೋಗಲ್ಲ. ಆದ್ರೆ ನಿನ್ನ ನಂಬ್ಕೊಂಡು ಅವ್ರು ಇದಾರಲ್ಲ, ನಿನ್ನಿಂದ ಅವ್ರಿಗೆ ಕಷ್ಟ ಆಗ್ತಾ ಇದಲ್ಲ, ಅವ್ರಿಗೆ ಯಾರು ಸಮಾಧಾನ ಹೇಳೋರು? ನಿನ್ ಮೇಲೆ ನಿನ್ಗಿರೋ ಕೋಪನ ಅವ್ರ ಮೇಲೆ ಬಿಡೋದು ಸರಿಯಲ್ಲ. ನೀನ್ ಅವ್ರ ಜೊತೆ ಇರೋದೇ ಕರೆಕ್ಟ್ ಅಂತ ನನ್ನ ಅಭಿಪ್ರಾಯ. ಅದಕ್ ಮೇಲೆ ನಿನಗ್ ಬಿಟ್ಟಿರೋ ಡಿಸಿಷನ್ ನೀನೇನಾದ್ರೂ ಮಾಡ್ಕೊ ಅಂತ ಹೇಳ್ತಾರೆ. ಅದಾದ್ಮೇಲೆ ಈಗ ಮನೇಲೆ ತೋರ್ಸೋದು, ಅವನಂಗೆ ಬೇಜಾರಲ್ಲಿ ಮಲಗಿರ್ತಾನೆ. ಆಗ ಅವ್ರ ಅಮ್ಮನು ಬಂದು ಸಮಾಧಾನ ಮಾಡ್ತಾರೆ. ನೋಡು ಜೆಸ್, ಅದು ಜಸ್ಟ್ ಒಂದು ಅನಿಮಲ್, ನಿನ್ ಕೈಲಿ ಆದಷ್ಟು ನೀನ್ ಟ್ರೈ ಮಾಡಿದ್ಯಾ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀನ್ ಅಷ್ಟು ಮಾಡಿದ್ಯಾ ಅಂದ್ರೆ ಅದು ಗ್ರೇಟು, ನೀನೇನು ಬೇಜಾರ್ ಮಾಡ್ಕೊಂಬೇಡ, ನಿನ್ಗೋಸ್ಕರ ನಾವಿದೀವಿ ಅಂತ ಅವ್ರು ತುಂಬಾನೇ ಸಮಾಧಾನ ಮಾಡ್ತಾರೆ. ಇವ್ನ್ ಕೇಳೋ ತರನೇ ಇಲ್ಲ. ಅವ್ರ ಫ್ರೆಂಡ್ ಕ್ಯಾಲಿಫೋರ್ನಿಯಾ ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರ್ಡ್ ನ ಕೊಟ್ಬಿಟ್ಟು ಹೋಗಿದ್ದಲ್ಲ, ಅದನ್ನೇ ನೋಡ್ತಾ ಇರ್ತಾನೆ. ಆಕ್ಚುಲಿ ಹೊರಡ್ಬೇಕಂತಾನೆ ಪ್ಲಾನ್ ಮಾಡ್ಬಿಟ್ಟ. ಅದಕ್ ಮುಂಚೆ ಇವೇಲಿ ಇವತ್ತು ಇವ್ನ್ಗೆ ಮರ್ಯಾದೆ ಕೊಟ್ಟಿಲ್ವಲ್ಲ, ಅದ್ರ ಹತ್ರ 4 ಮಾತ್ ಕೇಳ್ಬೇಕು ಅಂತ ತುಂಬಾನೇ ಕೋಪದಲ್ಲಿ ಅಲ್ಲಿಗೆ ಬರ್ತಾನೆ. ಆದ್ರೆ ವಿಲ್ಲಿ ನೋಡಿದ್ರೆ ಜಾಲಿಯಾಗಿ ಚಿಕ್ಕ ಮಗು ತರ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಆಟ ಆಡ್ತಾ ಇರುತ್ತೆ. ಇವನ್ ಹತ್ರ ಬಂದ್ ಮಾತಾಡಕ್ಕೆ ಟ್ರೈ ಮಾಡತ್ತೆ. ಇವ್ನ್ ಸೈಲೆಂಟ್ ಆಗಿ ಗೊಟ್ಟೋಗು, ನನ್ಗೆ ಫಸ್ಟ್ ನಿನ್ ಮೇಲೆ ತುಂಬಾನೇ ಕೋಪ ಇದೆ, ಫೀಲಿಂಗ್ಸ್ ಗೆಲ್ಲ ಇಲ್ಲಿ ಜಾಗನೇ ಇಲ್ಲ ಅಲ್ಲ, ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಇವತ್ತು ನಿನ್ನಿಂದ, ಅದಕ್ಕೆ ನಾನು ಊರ್ ಬಿಟ್ಟೆ ಹೋಗ್ತಾ ಇದೀನಿ, ನಿನ್ ಪಾಡಗ್ ನೀನ್ ಆರಾಮಾಗಿ ಇಲ್ಲೇ ಇರು ಅಂತ ಹೇಳ್ತಾನೆ. ಹೋಗೋ, ನಾನು ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗಕ್ಕೆ ನೋಡ್ತಾನೆ. ನೋಡಿ, ಆಗ ಮತ್ತೆ ವಿಲ್ಲಿ ಹಂಗೆ ಒಂದ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಅದ್ಯಾವಾಗೂ ನೈಟ್ ಅಲ್ಲಿ ಸೌಂಡ್ ಮಾಡ್ತಾ ಇರುತ್ತಲ್ಲ, ಆತರ ಸೌಂಡ್ ಮಾಡ್ತಾ ಇರುತ್ತೆ. ಸರಿ, ಇದೇಂತ ಮಾಡ್ತಾ ಇದೆ ನೋಡ್ಬೇಕು ಅಂತ ಹೇಳಿ ಪಕ್ಕದಲ್ಲಿ ಒಂದು ಟವರ್ ತರ ಇರುತ್ತೆ, ಅಲ್ಲಿ ಹತ್ತಿ ನೋಡಿದ್ರೆ ಈ ವಿಲ್ಲಿ ಅವ್ರ ಫ್ಯಾಮಿಲಿನೇ ಆ ಕಡೆ ಇರುತ್ತಾ. ಅವರು ಒಂದ್ ಕಡೆ ಅಳ್ತಾ ಇರ್ತಾರೆ, ಈ ಕಡೆ ವಿಲ್ಲಿನೂ ಅಳ್ತಾ ಇರುತ್ತೆ. ಅವ್ರಿಬ್ರು ಅಲ್ಲಿ ಇಂಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡಿ ಇವ್ನ್ಗೆ ಅರ್ಥ ಆಗೋಗುತ್ತೆ, ಓ ಇದು ಅಳ್ತಾ ಇರೋದಾ, ಅವ್ರ ಫ್ಯಾಮಿಲಿನ ನೋಡಿ ಅವ್ರ ಫ್ಯಾಮಿಲಿ ಹತ್ರ ಹೋಗಕ್ ಆಗದೆ ಇದು ತುಂಬಾನೇ ಫೀಲ್ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಹೇಳ್ಬೇಕಂದ್ರೆ ಈಗ ವಿಲ್ಲಿ ಮತ್ತೆ ಜಸ್ ಇಬ್ರು ಒಂದೇ ಸ್ಟೇಜ್ ಅಲ್ಲಿ ಇರ್ತಾರೆ. ಇವ್ನ್ಗೆ ಅಮ್ಮ ಇಲ್ಲ, ಆದ್ರೆ ಅಮ್ಮ ಬರ್ತಾರೆ ಅಂತ ಇವ್ನ್ ವೇಟ್ ಮಾಡ್ತಾ ಇದ್ದಾನೆ. ಈ ಕಡೆ ವಿಲ್ಲಿನ ಹಿಡ್ಕೊಂಡ್ಬಂದು ಅಂದ್ರೆ ಅವ್ರ ಅಮ್ಮ ಹತ್ರದಿಂದ ಸಪರೇಟ್ ಮಾಡ್ಬಿಟ್ಟಿರ್ತಾರೆ. ಇಬ್ರು ಒಂಟಿಯಾಗೆ ಇರ್ತಾರೆ. ಇವ್ನ ಈ ತರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಏನೋ ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ಇದಕ್ಕೂ ಮುಂಚೆ ಬೆಳಗ್ಗೆ ವಿಲ್ಲಿ ಗ್ಲಾಸ್ ನ ಹೊಡೆದಾಗ ಲೈಟ್ ಆಗಿ ಲೂಸ್ ಆಗಿರತ್ತಲ್ಲ, ಅದನ್ನ ಇನ್ನಷ್ಟು ದೊಡ್ಡದಾಗಿ ಲೂಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಟ್ಯಾಂಕ್ ಅಲ್ಲಿರೋ ನೀರೆಲ್ಲ ಖಾಲಿ ಮಾಡ್ಬೇಕು ಅಂತ. ಇದನ್ನ ನೋಡಿ ಇವನು ಓಡೋಗ್ಬಿಟ್ಟು ಹಂಗೆ ಕಿರ್ಚ್ಕೊಂಡು ರಾಡಾಲ್ಫ್ ನ ಕರ್ಕೊಂಡ್ ಬಂದು ಬಿಡ್ತಾನೆ. ಆಗ ರಾಡಾಲ್ಫ್ ಗೆ ಅರ್ಥ ಆಗೋಗುತ್ತೆ, ಓ ಇವ್ರ ಈ ತರ ಪ್ಲಾನ್ ಮಾಡ್ತಾ ಇದಾರ ಅಂತ. ಏನ್ ಪ್ಲಾನ್ ಅಂತ ಕೇಳಿದ್ರೆ ಇವ್ನು ಹೇಳ್ತಾನೆ, ವಿಲ್ಲಿ ಮೇಲೆ ಇವರು 1 ಮಿಲಿಯನ್ ಗೆ ಇನ್ಶೂರೆನ್ಸ್ ನ ಮಾಡಿದ್ದಾರೆ. ಈ ಟ್ಯಾಂಕ್ ಇಂದ ನೀರೆಲ್ಲ ಖಾಲಿ ಮಾಡಿ ಅದನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಏನ್ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಇವರಿಬ್ರು ಮಾತಾಡುವಾಗ ಜಸ್ ಹೇಳ್ತಾನೆ, ನಾವ್ ಹೆಂಗಾದ್ರೂ ಮಾಡಿ ಅವನನ್ನ ಇಲ್ಲಿಂದ ಕಾಪಾಡ್ಲೇಬೇಕು, ಇಲ್ಲಿಂದ ಬೇರೆ ಜಾಗಕ್ಕೆ ನಾವ್ ಎತ್ತಲೇಬೇಕು ಅಂತ ಹೇಳ್ತಾರೆ. ರಾಡಾಲ್ಫ್ ಅರ್ಥ ಆಗಲ್ಲ, ಏನೋ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿದ್ರೆ ಹೆಂಗಾದ್ರೂ ಮಾಡಿ ನಾವ್ ಇದನ್ನ ಕರ್ಕೊಂಡೋಗಿ ಸಮುದ್ರದಲ್ಲಿ ಬಿಟ್ಬಿಡೋಣ ಅಂತ. ಆಗ ರಾಡಾಲ್ಫ್ ನಗ್ತಾರೆ, ನಾನು ಇದನ್ನೇ ಪ್ಲಾನ್ ಮಾಡ್ದೆ ಕಣೋ, ಫಸ್ಟ್ ಅದನ್ನ ಎತ್ಕೊಂಡೋಗಿ ಬಿಟ್ಬಿಡ್ಬೇಕು, ಬಾ ಇದನ್ನ ಎತ್ತಾನ ಇಲ್ಲಿಂದ ಅಂತ ಹೇಳ್ಬಿಟ್ಟು ಹಂಗೆ ಲಿಂಡಾ ಕೂಡ ಹೇಳ್ತಾರೆ, ಈ ತರ ಪ್ಲಾನ್ ಮಾಡಿದೀವಿ, ಇದನ್ನ ಇಲ್ಲಿಂದ ಎತ್ಬೇಕು ಅಂತ. ಲಿಂಡಾ, ಏನ್ ಮಾಡ್ತಾ ಇದೀರಾ ನೀವು, ಇದೆಲ್ಲ ಆಗ್ದಿರೋ ಕೆಲಸ, ಪೊಲೀಸ್ ಕಾಲ್ ಮಾಡಿ ಅಂತ ಹೇಳಿದ್ರೆ ರಾಡಾಲ್ಫ್ ಹೇಳ್ತಾರೆ, ಈಗ ನಾವು ಪೊಲೀಸ್ ಕಾಲ್ ಮಾಡಿ ಪೊಲೀಸ್ ಅಲ್ಲಿಂದ ಬರೋಷ್ಟ್ರಲ್ಲಿ ಟ್ಯಾಂಕ್ ಅಲ್ಲಿರೋ ನೀರೆಲ್ಲ ಖಾಲಿ ಆಗ್ಬಿಡುತ್ತೆ, ಆಮೇಲೆ ವಿಲ್ಲಿ ಕೂಡ ಸತ್ತೋಗ್ಬಿಡುತ್ತೆ, ಅದಕ್ಕೆಲ್ಲ ಟೈಮ್ ಇಲ್ಲ, ಫಸ್ಟ್ ಹೆಂಗಾದ್ರೂ ಮಾಡಿ ಅದನ್ನ ಇಲ್ಲಿಂದ ಎತ್ತಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈ ತರ ವೇಲ್ಸ್ ನೀರಿಂದ ಹೊರಗಡೆ ಬಂದ್ರೆ ಕೂಡ ಒಂದ್ ಸ್ವಲ್ಪ ಟೈಮ್ಗೆ ಬದುಕೆ ಇರುತ್ತೆ, ಅದಕ್ಕೆ ನೀರ್ ಬೇಕು ಅಂತ ಏನಿಲ್ಲ. ಸೊ ಇವ್ರ ಏನ್ ಮಾಡ್ತಾರೆ, ಒಂದು ಶೀಟ್ ತರ ಇರೋದನ್ನ ಬಿಡಿಸ್ಬಿಟ್ಟು ಅದನ್ನ ಹೆಂಗಾದ್ರೂ ಮಾಡಿ ಆ ಶೀಟ್ ಒಳಗಡೆ ಬರಕ್ ಕೇಳಿ ಬುಲ್ಡೋಸರ್ ನ ಇಟ್ಟು ಎತ್ತೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಎಷ್ಟೋ ಕರೆದ್ ನೋಡ್ತಾರೆ, ವಿಲ್ಲಿ ಮೇಲೆ ಬರೋದೇ ಇಲ್ಲ. ಜೆಸ್ ಕೂಡ ತುಂಬಾನೇ ಹೇಳಿ ನೋಡ್ತಾನೆ, ಅದ್ ಬರ್ದೇ ಇರೋದನ್ನ ನೋಡ್ಬಿಟ್ಟು ಈಗ ಇವನೇ ನೀರಲ್ಲಿ ಜಂಪ್ ಮಾಡ್ಬಿಡ್ತಾನೆ. ಇವ್ನ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಇವ್ನ್ ಹೋಗ್ಬಿಟ್ಟು ಅದ್ರ ಹತ್ರ ಮಾತಾಡ್ತಾನೆ, ನೋಡ್ ವಿಲ್ಲಿ ಇದು ಲಾಸ್ಟ್ ನಮ್ಗೆ ಟೈಮು, ಇದಕ್ ಮೇಲೆ ನಾನ್ ಕಾಪಾಡ್ಬೇಕು
ಅನ್ಕೊಂಡ್ರೆ ಕೂಡ ನಿನ್ನ ಕಾಪಾಡಕ್ ಆಗಲ್ಲ, ದಯವಿಟ್ಟು ನನ್ ಮಾತ್ ಕೇಳು ಅಂತ ಹೇಳ್ಬಿಟ್ಟು ಅದನ್ನ ಹೆಂಗೋ ಸಮಾಧಾನ ಮಾಡಿಸಿ ಅದ್ರಲ್ಲಿ ಹತ್ಸೋ ತರನು ಮಾಡ್ಬಿಡ್ತಾರೆ. ಬಟ್ ಈಗ ಹೆಂಗೋ ಬುಲ್ಡೋಸರ್ ಅಲ್ಲಿ ಎತ್ಬಿಟ್ರು, ಬಟ್ ಅಲ್ಲಿಂದ ಎತ್ಕೊಂಡ್ ಹೋಗಕ್ ಆಗ್ಬೇಕಲ್ವಾ, ಅದಕ್ಕೆ ಜಸ್ ಅವ್ರ ಅಪ್ಪದು ಟ್ರಕ್ ಒಂದಿರುತ್ತೆ, ಅದನ್ನ ಹೋಗಿ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಡ್ತಾರೆ. ಇವ್ರಪ್ಪ ಅಯ್ಯೋ ನನ್ ಟ್ರಕ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ಗೆ ಕಾಲ್ ಮಾಡಕ್ ಹೋದ್ರೆ ಅವ್ರಮ್ಮ ಫೋನ್ ಕಿತ್ಕೊಂಡು ಫೋನ್ ಆಫ್ ಮಾಡ್ತಾರೆ. ನೋಡಿ ಜಸ್ ಮನೇಲಿಲ್ಲ, ಮೋಸ್ಟ್ಲಿ ಅವನೇ ತಗೊಂಡೋಗಿರ್ತಾನೆ ಅಂತ. ಅದಾದ್ಮೇಲೆ ಆ ಟ್ರಕ್ ಅಲ್ಲಿ ಒಂದು ವೈರ್ಲೆಸ್ ವಾಕಿ ಟಾಕಿ ತರ ಒಂದಿರುತ್ತೆ, ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಏ ಜಸ್ ನೀನ್ ಕಾರಲ್ಲೇ ಇದೆಯಾ ತಾನೆ, ಹೇಳೋ ಮಾತಾಡೋ ಅಂತ ಹೇಳ್ಬಿಟ್ಟು. ಇವ್ರು ಮಾತಾಡ್ತಾನೆ ಇಲ್ಲ. ಫಸ್ಟ್ ಇದನ್ನ ಕರ್ಕೊಂಡೋಗಿ ಬಿಡೋವರೆಗೂ ನಮ್ ಮಿಷನ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾರ ಹತ್ರನು ಮಾತಾಡ್ತಾ ಇಲ್ಲ. ಅದೇ ತರ ಅವರು ರೋಡಲ್ಲಿ ಹೋಗ್ತಾ ಇರ್ತಾರೆ. ಅದಷ್ಟು ಬೇಗ ಸಮುದ್ರಕ್ಕೆ ಹೋಗ್ಬಿಟ್ಟು ಇದನ್ನ ಬಿಟ್ಬಿಡ್ಬೇಕು ಅಂತ. ಆದ್ರೆ ತುಂಬಾ ಹೊತ್ತು ಕೂಡ ವೇಲ್ ಕೂಡ ನೀರಿಂದ ಬಿಟ್ಟು ಹೊರಗಡೆ ಇರಕ್ ಆಗೋದಿಲ್ವಲ್ಲ, ಆದಷ್ಟು ಬೇಗ ಹೋಗ್ಬೇಕು ಅಂತ ಯಾವ್ದೋ ಒಂದು ಕಾಡ್ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಈ ವಿಷಯ ವಿಲನ್ ಗ್ರೂಪ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೆಂಗಾದ್ರೂ ಮಾಡಿ ಇವ್ರನ್ನ ಸ್ಟಾಪ್ ಮಾಡ್ಬೇಕು ಅಂತ ನೋಡ್ತಾರೆ. ಇನ್ನೊಂದ್ ಕಡೆ ಇವ್ರ ಕಾಡ್ ದಾರಿಯಲ್ಲೇ ಹೋಗ್ತಾ ಇರ್ತಾರಲ್ವಾ, ನೋಡಿದ್ರೆ ರೋಡಲ್ಲಿ ಯಾವ್ದೋ ಒಂದು ಮರ ಬಿದ್ದಿರುತ್ತೆ. ಈಗ ಅವ್ರು ಈ ಕಡೆಯಿಂದ ಆ ಕಡೆ ಪಾಸ್ ಮಾಡಕ್ ಆಗಲ್ಲ, ಸೊ ರಿವರ್ಸ್ ಹೋಗ್ಬೇಕು ಅಂತ ಟ್ರೈ ಮಾಡೋಷ್ಟ್ರಲ್ಲಿ ಹಿಂದ್ಗಡೆ ವಿಲ್ಲಿ ತುಂಬಾನೇ ವೆಯ್ಟ್ ಆಗಿರುತ್ತಲ್ಲ, ಸೊ ಆ ಟ್ರಕ್ ಸ್ವಲ್ಪ ಬ್ಯಾಲೆನ್ಸ್ ಮೀರಿ ಸ್ವಲ್ಪ ಹಳ್ಳದಲ್ಲಿ ಹಂಗೆ ಬಗ್ಬಿಟ್ಟಿರುತ್ತೆ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ ಹೆಲ್ಪ್ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಜಸ್ ಅವ್ರ ಅಪ್ಪಗೆ ಟ್ರೈ ಮಾಡ್ತಾನೆ. ಅಪ್ಪ ದಯವಿಟ್ಟು ನಮ್ಗೆ ನಿಮ್ ಹೆಲ್ಪ್ ಬೇಕು, ಈ ಜಾಗಕ್ಕೆ ಬನ್ನಿ ಅಂತ ಕರೀತಾನೆ. ಅವ್ರ ಅಪ್ಪ ಅಮ್ಮ ಇಬ್ರು ಬರ್ತಾರೆ. ಏನ್ ಮಾಡ್ತಾ ಇದೀರಲ್ಲ ಅಂತ ಕೇಳಿದಾಗ ಇಲ್ಲಿ ನಡೀತಾ ಇರೋದನ್ನೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಜಸ್ ಅಂತೂ ತುಂಬಾನೇ ಕೇಳ್ಕೊಳ್ತಾನೆ, ಪ್ಲೀಸ್ ಈ ಒಂದ್ಸತಿ ನನ್ಗೆ ಹೆಲ್ಪ್ ಮಾಡಿ, ನೀವೇನ್ ಕೇಳಿದ್ರು ನಾನ್ ಮಾಡ್ತೀನಿ, ಪ್ಲೀಸ್ ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ ಅಂತ ತುಂಬಾನೇ ಕೇಳ್ಕೊಳ್ತಾನೆ. ಇದನ್ನ ನೋಡಿ ಅವ್ರ ಅಪ್ಪ ಹೇಳ್ತಾರೆ, ಏಯ್ ನೀನೇನೋ ಅಷ್ಟು ಕೇಳ್ಕೊಳ್ತಾ ಇದೀಯಾ, ನಾನ್ ನಿನ್ನ ಹತ್ರ ಏನೋ ಎದುರು ನೋಡ್ತೀನಿ, ನಮ್ಮನ್ನ ನೀನು ಅಪ್ಪ ಅಮ್ಮ ಹತ್ರ ಅಕ್ಸೆಪ್ಟ್ ಮಾಡ್ಕೊ, ನಮ್ಗೆ ಅದಕ್ ಮೇಲೆ ಏನು ಬೇಡ ಅಂತ ಇವ್ರು ಹೇಳ್ತಾರೆ. ಈಗೇನು ಈ ವಿಲ್ಲಿನ ಎತ್ಕೊಂಡೋಗಿ ನೀರಲ್ಲಿ ಬಿಡ್ಬೇಕು ಅಷ್ಟೇ ತಾನೆ, ಎತ್ರಿ ಗಾಡಿನ ಅಂತ ಹೇಳ್ಬಿಟ್ಟು ಒಂದ್ ಕೈ ನೋಡೇ ಬಿಡೋಣ ಅಂತ. ಇವ್ರಿಗೆ ಟ್ರಕ್ ಎಲ್ಲ ಓಡಿಸಿ ತುಂಬಾನೇ ಅಭ್ಯಾಸ ಅಲ್ವಾ, ಅದು ಇವ್ರಿಗೆ ಕೈ ಬಂದ ಕಲೆ. ಆರಾಮಾಗಿ ಟ್ರಕ್ ನ ಹಂಗೆ ಎತ್ತಿ ಹಂಗೆ ರಿವರ್ಸ್ ಎತ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಹೋಗ್ತಾ ದಾರಿಯಲ್ಲೇ ವಿಲ್ಲಿ ತುಂಬಾನೇ ಡ್ರೈ ಆಗ್ಬಿಡ್ತಾನೆ. ಇನ್ನು ಸಮುದ್ರ ಕಡೆಗೆ ಹೋಗೋದಕ್ಕೆ ಹಾಫ್ ಅನ್ ಅವರ್ ಟೈಮ್ ಇರುತ್ತೆ. ಆದ್ರೆ ಅಷ್ಟವರೆಗೂ ಅವ್ನು ಬದುಕಿರೋದಿಲ್ಲ, ಸತ್ತೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಾರ್ ವಾಷಿಂಗ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಆ ನೀರ್ನ ಯೂಸ್ ಮಾಡಿ ಅವನ್ನೆಲ್ಲ ಫುಲ್ ಆಗಿ ವೆಟ್ ಮಾಡಿ ಅಲ್ಲಿಂದ ಮತ್ತೆ ಕರ್ಕೊಂಡು ಹೋಗ್ತಾರೆ. ಈಗ ಹತ್ತತ್ರ ಬೆಳಗ್ಗೆನೆ ಆಗ್ಬಿಟ್ಟಿರುತ್ತೆ. ಈಗ ಅಲ್ಲೋಗಿ ನೋಡಿದ್ರೆ ಇಲ್ಲೇ ಇರೋದು ಮೇನ್ ಟ್ವಿಸ್ಟ್. ಯಾಕಂದ್ರೆ ವಿಲನ್ ಅವರೆಲ್ಲ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಇವ್ರನ್ನ ರೋಡ್ ಬ್ಲಾಕ್ ಮಾಡೋದಕ್ಕೆ. ಅಷ್ಟೇ ಅವ್ರ ಹೆಂಡತಿ ನೋಡಿದವರು, ಏನ್ರಿ ಇದೆಲ್ಲ ಎಷ್ಟು ಅಸಾಲ್ಟ್ ಓಡದೆತ್ರಿ ಅಂತ ಹೇಳ್ತಾರೆ. ಅವ್ರಪ್ಪ ನಂಗೆ ಜೋಶಾಗಿ ಬಂದವರು ಗೇಟ್ ನ ಓಡ್ಕೊಂಡ್ ಹೋಗಿ ಸಮುದ್ರದ ಹತ್ರನು ಬಂದ್ಬಿಡ್ತಾರೆ. ಆದ್ರೆ ಟೈಮ್ ಇಲ್ಲ. ಇನ್ನೊಂದ್ ಕಡೆ ವಿಲನ್ ಅವರೆಲ್ಲ ಬೇರೆ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ, ಟ್ರಕ್ ನಾನೇ ಹಂಗೆ ನೀರಲ್ಲೇ ಬಿಟ್ಬಿಡ್ತಾರೆ. ಅಯ್ಯೋ ನನ್ ಟ್ರಕ್ ಹೋಯ್ತೆ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ, ಹೆಂಗೋ ಮಾಡ್ಬಿಟ್ಟು ಬಂದ್ಬಿಟ್ರು ನೀರೊಳಗಡೆ. ಆದ್ರೆ ವೇಲ್ಗೆ ಉಸಿರು ಪಸರು ಇಲ್ಲ, ಪಾಪ ಅದು ಶೇಕೆ ಆಗ್ತಿಲ್ಲ, ನೀರೊಳಗಡೆ ಹೋಗ್ತಾನೆ ಇಲ್ಲ. ಜಸ್ಗಂತೂ ತುಂಬಾನೇ ಅಳು ಬಂದ್ಬಿಡತ್ತೆ. ನಾವ್ ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತೆ, ವಿಲ್ಲಿ ಎದ್ದೇಳು, ಹೋಗು ನೀರ್ಗ್ ಹೋಗು, ನಿಮ್ಮಪ್ಪ ನಿಮ್ಮಮ್ಮ ಹತ್ರ ಹೋಗು ಅಂತ ಹೇಳ್ಬಿಟ್ಟು ಅವ್ನು ತುಂಬಾನೇ ಅದನ್ನ ಎಬ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅದ್ ಎದ್ದೇಳ್ತಾನೆ ಇಲ್ಲ, ತುಂಬಾನೇ ಅಳ್ತಾನೆ. ವಿಲನ್ ಅವರು ಬಂದ್ಬಿಟ್ರು ನೀರೊಳಗಡೆ. ಬಂದವ್ರ ಹಂಗೆ ನಮ್ ಜಸ್ ನ ಹಿಡ್ಕೊಂಡ್ ಬಿಡ್ತಾರ ಶರ್ಟ್ ನ. ಅಷ್ಟೇ ಇದನ್ನ ನೋಡಿ ಅವ್ರ ಅಪ್ಪ ಕೋಪ ಬಂದು ನನ್ ಮಗ ಮೇಲೆನೆ ಕೈ ಇಡ್ತೀಯ ಅಂತ ಬೊಕ್ಕಂತ ಒಂದ್ ಕೊಡ್ತಾರ ಅವ್ನ ಮಕ್ಕಕ್ಕೆ. ಇದನ್ನ ಜಸ್ ಕೂಡ ಗಮನಿಸ್ತಾನೆ. ಆದ್ರೆ ಈಗ ಪಾಪ ವಿಲ್ಲಿ ಎದ್ದೇಳ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಅದನ್ನ ಎಬ್ಬಿಸ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾನೆ. ಅಳ್ತಾ ಇರ್ತಾನೆ ಅದ್ರ ಮೇಲೆ ಬಿದ್ದು. ಎತ್ರಿ ಮೇಲೆ ಆ ವಿಲ್ಲಿನ ಅಂತ ಹೇಳಿದ ತಕ್ಷಣ ಈಗ ಲೈಟ್ ಆಗಿ ಅದು ಮೂವ್ ಆಗುತ್ತೆ. ಅಷ್ಟೇ ಇವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟು ಹೋಗು ನೀನು ಅಂತ ಹೇಳ್ಬಿಟ್ಟು ಹಂಗೆ ನೀರಲ್ಲಿ ಬಿಟ್ಬಿಡ್ತಾನೆ. ಅಷ್ಟೇ ಈಗ ನಮ್ ಹೀರೋ ಟೀಮ್ಗೆಲ್ಲ ಫುಲ್ ಖುಷಿ ಆಗ್ಬಿಡುತ್ತೆ. ಆ ವಿಲ್ಲನ್ ಟೀಮ್ ಅವ್ರನ್ನ ನೋಡಿ ಗೇಲಿ ಮಾಡ್ತಾ ಇರ್ತಾರೆ, ನಾವೇ ವಿನ್ ಆಗಿದ್ದು ಅಂತ ಹೇಳಿ. ಈ ಕಡೆ ವಿಲ್ಲಿ ಕೂಡ ಫುಲ್ ಖುಷಿಯಾಗಿ ಅಲ್ಲಿಂದ ಹೋಗ್ಬೇಕಂತ ನೋಡಿದ್ರೆ ಇಲ್ಲೇ ಇರೋದು ಇನ್ನೊಂದ್ ಟ್ವಿಸ್ಟ್. ಏನಂದ್ರೆ ಹೆಂಗಾದ್ರೂ ಮಿಸ್ ಆಗಿ ವಿಲ್ಲಿ ನೀರೊಳಗಡೆ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇವ್ರು 2 ಬೋಟ್ ಇಂದ ಬ್ಲಾಕ್ ಮಾಡಿಟ್ಟಿರ್ತಾರೆ, ನೆಟ್ ಎಲ್ಲ ಹಾಕಿಟ್ಟಿರ್ತಾರೆ. ಈಗ ವಿಲ್ಲಿ ಕೂಡ ನೆಟ್ ಒಳಗಡೆ ಹೊಟ್ಟೋಯ್ತು. ಅಷ್ಟೇ ಆಲ್ಮೋಸ್ಟ್ ಸಿಕ್ಕಾಕೊಂಡ್ಬಿಡ್ತು. ಇದನ್ನ ನೋಡ್ಬಿಟ್ಟು ವಿಲನ್ ಗ್ರೂಪ್ ಅವ್ರಿಗೆ ಇವಾಗ ಹೆಂಗ್ ತಪ್ಪಿಸ್ಕೊಳ್ಳುತ್ತೋ ನೋಡೋಣ ಅಂತ ಇವ್ರ ಹಂಗೆ ನಿಂತಿರ್ತಾರೆ. ಹೇಳ್ಬೇಕಂದ್ರೆ ಈಗ ವಿಲ್ಲಿ ಪಾಪ ತುಂಬಾನೇ ಜೋರಾಗಿ ಕಿರ್ಚ್ಕೊಂಡ್ ಅಳ್ತಾ ಇರುತ್ತೆ. ಈ ಕಡೆ ಜಸ್ಗೂ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಈ ಕಡೆ ಆ ಕಡೆ ಫುಲ್ ಆಗಿ ಕಲ್ಲುಗಳನ್ನ ಜೋಡಿಸ್ಬಿಟ್ಟಿರ್ತಾರೆ ಒಂದು ಹೈಟ್ ಗೆ. ಆದ್ರೆ ಜಸ್ ಏನ್ ಪ್ಲಾನ್ ಮಾಡದಂತ ಗೊತ್ತಿಲ್ಲ, ಆ ಕಡೆ ಓಡೋಗ್ತಾ ಇರ್ತಾನೆ. ಇವ್ರ ಅಪ್ಪ ಅಮ್ಮ ಕೂಡ ನೋಡ್ತಾರೆ, ಏನ್ ಮಾಡ್ತಾ ಇದ್ದ ನೀನು ಅಂತ. ಓಡೋದನು ವಿಲ್ಲಿನ ಕರೀತಾನೆ. ವಿಲ್ಲಿನೂ ಹತ್ರ ಬರುತ್ತೆ. ಈಗ ಸೂಪರ್ ಆಗಿರೋ ಒಂದು ಸೆಂಟಿಮೆಂಟ್ ಸೀನ್ ನ ತೋರಿಸ್ತಾರೆ ನೋಡಿ. ಏನಂದ್ರೆ ಇಬ್ರು ಕ್ಲೋಸ್ ಆಗಿರೋ ವ್ಯಕ್ತಿ ಬೇರೆ ಆಗ್ಬೇಕಾದ್ರೆ ಹೆಂಗಿರುತ್ತೆ ಹೇಳಿ ಆ ಸೀನು, ಆತರ ಒಂದು ಸೀನ್ ಇದು. ಅವ್ನ್ ಹೇಳ್ತಾನೆ, ನೋಡ್ ವಿಲ್ಲಿ, ನಾನ್ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಆಕ್ಚುಲಿ ನಾನು ನನ್ನನ್ನ ನಿನ್ನಲ್ಲಿ ನೋಡ್ತಾ ಇದೀನೋ, ನಾವಿಬ್ರು ಒಂದೇ. ನನಗ್ ಅಮ್ಮ ಇಲ್ಲ, ಅವ್ರು ತಿರ್ಗಿ ಕೂಡ ಬರೋದಿಲ್ಲ. ಅವ್ರಿಗೋಸ್ಕರ ನಾನ್ ವೇಟ್ ಮಾಡೋದ್ರಲ್ಲೂ ಪ್ರಯೋಜನ ಇಲ್ಲ. ಆದ್ರೆ ನೋಡು, ನಾನ್ ಬೇಕು ಅಂತ ಹೇಳ್ಬಿಟ್ಟು ನನ್ಗೋಸ್ಕರ ಏನನ್ನು ಮಾಡೋದಕ್ಕೆ ಒಂದು ಫ್ಯಾಮಿಲಿ ರೆಡಿ ಆಗಿದೆ. ನನ್ನನ್ನ ಅವ್ರ ಮಗಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅಲ್ವಾ. ನನ್ನಲ್ಲಿರೋ ನೋವ್ನ ಇಟ್ಕೊಂಡು ನನಗ್ ಸಿಗೋ ಪ್ರೀತಿ ವಿಶ್ವಾಸನೆಲ್ಲ ನಾನು ಇಷ್ಟು ದಿನ ದೂರ ಮಾಡ್ಕೊಂಡೆ. ಬಟ್ ಈಗ ನನ್ಗೆ ದೇವ್ರ ಕಣ್ ತೆಗಿಸ್ಬಿಟ್ರು. ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ. ನಮ್ಮ ಅಪ್ಪ ಅಮ್ಮ ಪ್ರೀತಿನ ನಾನ್ ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ. ಅದೇ ತರನೇ ನೀನ್ ಕೂಡ ನಿನ್ ಫ್ಯಾಮಿಲಿ ನೋಡು ಅಲ್ಲಿ ವೇಟ್ ಮಾಡ್ತಾ ಇದಾರೆ. ನಿನ್ ಮನೆ ಅಲ್ಲಿದೆ, ನೀನ್ ಹೆಂಗಾದ್ರೂ ಮಾಡಿ ಅವ್ರನ್ನ ಸೇರ್ಲೇಬೇಕು. ನೋಡು ನನ್ ಕಣ್ಣ ನೋಡು, ನಾನು ಅಲ್ಲಿ ನಿಂತ್ಕೊಳ್ತೀನಿ, ನನ್ನ ದಾಟಿ ನೀನ್ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ತುಂಬಾನೇ ಮೋಟಿವೇಟ್ ಮಾಡ್ತಾರೆ. ಅದು ಕ್ಲಿಯರ್ ಆಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಹಂಗೆ ನೀರೊಳಗಡೆ ಹೋಗುತ್ತಾ. ಇದನ್ನ ನೋಡ ವಿಲನ್ ಗ್ರೂಪ್ ಅವರು ಏನೋ ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದಾನ ಅವನ ಜೊತೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಹಿಡಿದ್ಬಿಟ್ಟಿದ್ದಾರೆ ಅಂತ. ಇನ್ನೊಂದ್ ಕಡೆ ಲಿಂಡಾ ರೆಡಾಲ್ಫ್ ಹತ್ರ ಹೇಳ್ತಾ ಇರ್ತಾರೆ, ಅದಿರೋ ವೆಯ್ಟ್ ಗೆ ಅದ್ರ ಕೈಲಿ ನಿಜವಾಗ್ಲೂ ಅದನ್ನ ದಾಟಕ್ ಆಗಲ್ಲ. ಇನ್ ಕೇಸ್ ಅದ್ರ ಮೇಲೆ ಬಿದ್ರೆ ಅಷ್ಟೇ ಅದು ಪೀಸ್ ಆಗ್ಬಿಡತ್ತೆ ಅಂತ ಹೇಳಿ. ಆದ್ರೆ ರೆಡಾಲ್ಫ್ ಗೆ ನಂಬಿಕೆ ಇದೆ. ನೋಡ್ಲಿಂಡಾ, ಕೆಲವೊಂದು ವಿಷಯ ನಡೆಯುತ್ತೆ, ಅದೊಂಥರ ಮ್ಯಾಜಿಕಲ್ ಮೂಮೆಂಟ್, ಮ್ಯಾಜಿಕ್ ಆಗಿ ನಡೆಯುತ್ತೆ ಅಂತ
ಹೇಳ್ದವ್ರು ಆ ಬುಕ್ ಅಲ್ಲಿ ಇದಕ್ಕೂ ಮುಂಚೆ ಒಂದ್ ಸ್ಟೋರಿನ ಹೇಳಿರ್ತಾರಲ್ಲ, ಆ ಉಡ್ಡು ಬಂದು ನೀರೊಳಗಡೆ ಹೋದಾಗ ಏನೋ ಮಂತ್ರ ಹೇಳ್ದಾಗ ವೇಲ್ ಬಂತು ಅಂತ. ಈಗ ಆ ಮಂತ್ರನ ರೆಡಾಲ್ಫ್ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇದೇ ಮಂತ್ರನ ಜಸ್ ಕೂಡ ಹೇಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಇವರ ಬುಕ್ ಇಂದ ಒಂದು ಇನ್ಸ್ಪೈರ್ ಆಗಿರ್ತಾರೆ. ಅದು ಇವರಲ್ಲಿರೋ ಒಂದು ನಂಬಿಕೆ ಅಷ್ಟೇ. ಇವರು ಕಂಟಿನ್ಯೂಸ್ ಆಗಿ ಆ ಮಂತ್ರನ ಹೇಳ್ತಾನೆ ಇರ್ತಾರೆ. ಈ ಕಡೆ ವೇಲ್ ಕೂಡ ಹಂಗೆ ಫುಲ್ ನೀರ್ ಒಳಗಡೆ ಹೋಗುತ್ತೆ. ವಿಲ್ಲಿ ಫುಲ್ ಮುಣಗ್ಬಿಟ್ಟು ಅಲ್ಲಿಂದ ಹಂಗೆ ಸ್ಪೀಡ್ ಆಗಿ ಮೇಲೆ ಬಂದು ಒಂದು ಜಂಪ್ ಹಾಕತ್ತೆ ನೋಡಿ. ಹೇಳ್ಬೇಕಂದ್ರೆ ಈ ತಿಮಿಂಗಲಗಳು ಇಷ್ಟೊಂದು ಹೈಟ್ ಗೆ ಜಂಪ್ ಮಾಡಲ್ಲ, ಬಟ್ ಈ ವಿಲ್ಲಿ ಮಾಡ್ತಾ ಇದೆ. ಇದಕ್ಕೆ ಕಾರಣ ಜೆಸ್ಸೆ. ಅವನು ತುಂಬಾನೇ ಖುಷಿಯಿಂದ ಅದನ್ನ ಹಂಗೆ ಕೈಯಿಂದ ಮುಟ್ತಾನೆ. ಈ ಕಡೆಯಿಂದ ಆ ಕಡೆಗೆ ಅದು ಜಂಪ್ ಮಾಡುತ್ತೆ. ಇಲ್ಲಿರೋರೆಲ್ಲ ಅಂತ ಬಾಯ್ ತೆಕ್ಕೊಂಡು ಇದೇನಿದು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋ ಟೀಮ್ಗೆಲ್ಲ ಫುಲ್ ಖುಷಿ ಆಗ್ಬಿಡುತ್ತೆ. ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ತುಂಬಾನೇ ಸಂತೋಷವಾಗಿರ್ತಾರೆ. ಆದ್ರೆ ಈ ತರ ವಿಲ್ಲಿ ಅಲ್ಲಿಂದ ಜಂಪ್ ಮಾಡ್ಕೊಂಡು ಹೋಗೋದನ್ನ ನೋಡ್ಬಿಟ್ಟು ಜೆಸ್ಸಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇನ್ಮೇಲೆ ಅವನ ವಿಲ್ಲಿನ ನೋಡಕ್ ಆಗೋದಿಲ್ಲ. ಅಷ್ಟೇ ಇವ್ರಿಬ್ರು ಬೇರೆ ಆದಂಗೆ ಲೆಕ್ಕ ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಆ ಟೈಮಲ್ಲಿ ಅವ್ರ ಅಪ್ಪನು ಬಂದು ಹಗ್ ಮಾಡ್ಕೊಳ್ತಾರೆ. ಇವನು ಇದೇ ಫಸ್ಟ್ ಟೈಮ್ ಅವ್ರನ್ನ ಅಪ್ಪ ಅಮ್ಮ ಅಂತ ಕರೆದು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಫುಲ್ ಖುಷಿ ಆಗ್ಬಿಡ್ತಾನೆ. ಏನಪ್ಪಾ ನನ್ ಮೇಲೆ ಒಬ್ಬ ಕೈ ಇಟ್ಟಿದ ತಕ್ಷಣ ಅವ್ನ ಮಕ್ಕದ ಮೇಲೆ ಬಿಟ್ಟಂಗಿದ್ದೀರಾ ಅಂತ ಹೇಳ್ಬಿಟ್ಟು ಹಂಗೆ ಸಂತೋಷವಾಗಿ ಮಾತಾಡ್ತಾರೆ. ಇನ್ನೊಂದ್ ಕಡೆ ವಿಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಹಂಗೆ ಜಾಲಿಯಾಗಿ ಅದ್ರ ಮನೆಗೆ ಅದು ಹೊಟ್ಟೋಯ್ತು. ಸೊ ಫೈನಲ್ ಆಗಿ ಈ ಕಡೆ ನಮ್ ಜಸ್ಸು ಕೂಡ ಒಂದು ಹ್ಯಾಪಿ ಫ್ಯಾಮಿಲಿ ಸಿಕ್ಬಿಡ್ತು. ಇನ್ನೊಂದ್ ಕಡೆ ವಿಲ್ಲಿ ಕೂಡ ಅವ್ರ ಫ್ಯಾಮಿಲಿ ಸಿಕ್ಬಿಡ್ತು. ಅಷ್ಟೇ ಫಿಲ್ಮ್ ಮುಗ್ದೋಯ್ತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಅನಿಮಲ್ ಲವರ್ಸ್ ಗಾದ್ರೆ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಅನಿಮಲ್ಸ್ ನ ಇಟ್ಟು ತುಂಬಾ ಮೂವೀಸ್ ಎಲ್ಲ ಮಾಡಿರ್ತಾರೆ. ಬಟ್ ನನ್ಗಂತೂ ಈ ಮೂವಿ ತುಂಬಾನೇ ಇಷ್ಟ ಆಯ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅಷ್ಟೇ ಅಲ್ಲ, ಈ ಮೂವಿಯಲ್ಲಿ ಒಂದ್ 2-3 ಪಾರ್ಟ್ ಇದೆ ಅಂತ ಕಾಣಿಸುತ್ತೆ. ಅದನ್ನ ಕೂಡ ಮುಂದೆ ನೋಡ್ಬಿಡೋಣ. ಸೊ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.